ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಮದುವೆಯಲ್ಲಿ ಕೊಟ್ಟರು ಅವರು ವರದಕ್ಷಿಣೆ ಕಿರುಕುಳ ಆರೋಪ ಮಾಡಿದಾರಲ್ಲ ಸರ್. ನಾನು ಯಾವತ್ತಾದರೂ ಅವರಿಗೆ ವರದಕ್ಷಿಣೆ ತೊಗೊಂಬರಕ್ಕೆ ಏನು ಹೇಳಿಲ್ಲ. ನಮ್ಮ ಮದುವೆಯಲ್ಲಿ ಕೊಟ್ಟಿರೋದು ಎಲ್ಲ ಗಿಫ್ಟ್ಗಳನ್ನು ತೊಗೊಂಡೋಗಿದ್ದಾರೆ. ಆದರೂ ನನ್ನ ಮೇಲೆ ಸುಳ್ಳು ಆರೋಪ ಯಾಕೆ ಮಾಡಿದ್ದಾರೆ ಅಂತ ಕೇಳಿ ಸರ್. ಮದುವೆಯಲ್ಲಿ ಕೊಟ್ಟಿರೋ ಅಷ್ಟು ಗಿಫ್ಟು ಒಡವೆ ಏನೇನು ಗಿಫ್ಟ್ ಆಗಿ ಬಂದಿತ್ತು ಅಥವಾ ಖರ್ಚು ಮಾಡಿದ್ದು ಎಲ್ಲವೂ ಕೂಡ ಎತ್ಕೊಂಡು ಹೋಗಿದ್ದಾರೆ. ಮಾತಾಡಬೇಡ ಇರು. ಅವರು ಕರೆಕ್ಟಾಗಿ ಅವರು ಅದೇನಿದೆ ಕರೆಕ್ಟಾಗಿ ವಿಷಯ ಹೇಳ್ಬಿಟ್ರೆ ನಾನು ಇವಾಗ್ಲೂ ಅವರಿಗೆ ಸರಿ. ಸೀನಾ ಅವರೇ ಹೇಳಿ, ಸುಳ್ಳು ಆರೋಪ ಯಾಕೆ ಮಾಡಿದ್ದಾರೆ? ಸುಳ್ಳು ಆರೋಪನ ಯಾಕೆ ಮಾಡಿದ್ರಿ ಅಂತ ಇವ್ರು ಸರ್. ಅವರಿಗಾದ್ರೂ ಕರೆಕ್ಟ್ ಮಾತಾಡಿ ಅಂತ ಹೇಳಿ ಸರ್. ಇಲ್ಲ ಸರ್, ಅವ್ರ ಅಮ್ಮನಿಗಾದ್ರೂ ಮಾತಾಡಿ ಅಂತ ಹೇಳಿ ಸರ್. ಇರ್ಲಿಕ್ಕಂದ್ರೆ ನಾವರ ಮಾತಾಡ್ತೇವ್ರಿ ಸರ್. ಗುಜು ಅಂತ ಮಾಡಬೇಡಿ ಅಂತ ಹೇಳಿ ಸರ್ ಅವರಿಗೆ. ಇವ್ರು ಜಗಳ ಆಡ್ತಾರೆ, ಇವ್ರಿಗೆ ಆಚೆ ಕಳಿಸ್ತೀನಿ ಸರ್. ನೀವೇ ಹೇಳಿ, ಇಷ್ಟು ಅಂದ್ರೆ ನ್ಯೂಸ್ ಮುಂದೆನೆ ರಂಟಿಂಗ್ ಇಂಡಿ ಅಂತ ಪದ ಯೂಸ್ ಮಾಡೋರು ಹೆಂಗ್ ಹೇಳ್ತೀರಾ ಸರ್ ನೀವು? ಬಹುಶಃ ಅವರ ಆಡು ಭಾಷೆಯಲ್ಲಿ ಮಾತಾಡೋ ತರ ಅವ್ರು ಹೇಳಿದ್ದಾರೆ ಕೋಪದಲ್ಲಿ. ಒಂದ್ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಶತ್ರು ಆಗ್ತಾರೆ ಇವರು. ನಾವು ಅದನ್ನ ಆ ಪದ ಬಳಕೆನ ನಾವು ಒಪ್ಪಲ್ಲ. ನಮ್ಮ ಚಾನಲ್ ಅಲ್ಲೂ ಕೂಡ ಆ ಪದ ಬಳಕೆನ ಒಪ್ಪಲ್ಲ. ಅದನ್ನ ಹೇಳ್ತಾ ಇದೀವಿ, ಅದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದೀವಿ. ಅವ್ರ ಬಾಯಿಂದ ಬಂದಿರುವಂತಹ ಮಾತು ನಾವು ಕೂಡ ಅದನ್ನ ಒಪ್ಪಲ್ಲ ಚಾನಲ್ ಆಗಿ. ಬಟ್ ಅದನ್ನ ಪಕ್ಕಕ್ಕಿಟ್ಟು ಬೇರೆ ವಿಷಯ ಮಾತಾಡೋಣ, ಬೇರೆ ವಿಷಯ ಚರ್ಚೆ ಮಾಡೋಣ. ಈಗ ನೀವು ಅದನ್ನ ಹೇಳಿ, ಈಗ ನಿಮ್ಮ ಮೇಲೆ ಈ ರೀತಿಯಾದಂತಹ ಒಂದು ಆರೋಪವನ್ನು ಅವ್ರು ಮಾಡಿದ್ದಾರೆ. ಮದುವೆಯಲ್ಲಿ ಬಂದಂಥ ಉಡುಗೊರೆಗಳಿರ್ಬೋದು, ಖರ್ಚು ಮಾಡಿರುವ ದುಡ್ಡು, ಚಿನ್ನ ಏನೇನಿತ್ತು ಎಲ್ಲವನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಂತ. ಬಟ್ ಇಷ್ಟಾದ್ರೂ ಕೂಡ ವರದಕ್ಷಿಣೆ ಕಿರುಕುಳ ಕೊಟ್ಟರು ಅನ್ನುವಂಥ ಸುಮ್ಮನಿರು, ಮಾತಾಡಬೇಡ. ಇಲ್ಲ ಸರ್, ಇವ್ರ ಅಮ್ಮ ಏನೋ ಸರ್, ನಾನು ಯಾವುದೇ ಏನು ತಗೊಂಡು ಹೋಗಿಲ್ಲ ಸರ್. ನನಗಿಲ್ಲ, ಹುಷಾರಿಲ್ಲ, ಆಮೇಲೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ನನಗೆ ಯಾಮಾರಿಸಿ ಒಂದೇ ಡ್ರೆಸ್ ಮೇಲೆ ಬಂದಿರೋದು ಸರ್. ಇವಾಗ್ಲೂ ಹೋಗಿ ನೋಡಿ, ನನ್ನ ಡ್ರೆಸ್ ಎಲ್ಲ ಅಲ್ಲೇ ಬಿದ್ದಿರೋದು. ನಾನು ಏನ್ ತಗೊಂಡ್ ಬಂದಿಲ್ಲ. ಇವ್ರ ಹತ್ರ ಪ್ರೂಫ್ ಏನಿದೆ ಅಂತ ಹೇಳಿ ಸರ್. ಓಕೆ, ನಿಮಗೆ ಈ ಸಂಸಾರದಲ್ಲಿ ಕಿರುಕುಳ ಕೊಟ್ಟಿದ್ಯಾ ಮರಯ್ಯ? ಸುಮ್ನಿರು. ಮಾತಾಡಿ ಸರ್, ಮಾತಾಡಿ ಸರ್. ಇವ್ರ ಅಣ್ಣ ಮಾಸ್ಟರ್ ಪ್ಲಾನ್ ಏನು, ಇನ್ನೊಬ್ಬಳಿಗೆ ಕಳಿಸ್ಬಿಟ್ಟಿದ್ದಾರೆ ಸರ್. ಇವರು ಇನ್ನೊಬ್ಬರಿಗೆ ಹೊಡೆದು ಓಡಿಸಿದ್ದಾರೆ ಇವರು. ಅವಳಿಗೂ ಒಂದ್ ಚಿಡುಗುಪ್ಪದಲ್ಲಿ ಒಂದ್ ದೊಡ್ಡದ ಮನೆ ಇದೆ ಸರ್. ಒಂದ್ ಅವ್ರಿಗೂ ಒಂದ್ ರೂಮ್ ಕೊಡಲ್ಲಿ ಅವಳಿಗೂ ಓಡಿಸಿದ್ದಾರೆ. ಅವ್ರ ಅಪ್ಪ ಅಮ್ಮ ಏನು ಸಪೋರ್ಟಿಂಗ್ ಇಲ್ಲ. ಅವ್ರಿಗೆ ಹಂಗ ಓಡಿಸ್ಬಿಟ್ರ, ನನಗ್ನು ಹಿಂಗ್ ಓಡಿಸ್ಬಿಟ್ರ. ಅಂದ್ರೆ ಪ್ರಾಪರ್ಟಿ ಎಲ್ಲ ಸಿಗೋದು ನನಗೆ ಅಂತ ಅವ್ರ ಅಣ್ಣನ ಮಾಸ್ಟರ್ ಪ್ಲಾನ್. ಇವ್ರ ಅಮ್ಮಂದು ಏನೋ ಯಾವಳ ಬಂದು ಎಂಜಾಯ್ ಮಾಡ್ತಾ ಇದ್ಲ ನನ್ನ ಮಗನ ಹತ್ರ ಅಂತ ಹೇಳಿ ಇವ್ರ ಅಮ್ಮಂದು ಅಕ್ಕಂದು ಪ್ಲಾನು ನನ್ನ ಮಗಳಿಗೆ ಕೊಡ್ಬೇಕಾಗಿತ್ತು. ಯಾವಳೋ ಬಂದು ಇವ್ರನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ರು ಅಂತ ಹೇಳಿ ಚಿಕ್ಕ ಪುಟ್ಟ ವಿಷಯಕ್ಕೆ ನಮ್ ಜಗಳ ಆಡೋರು ಇವ್ರು. ನೀನೇನ ತಗೊಂಡ್ ಬಂದಿದ್ಯಾ? ನಮ್ ಬೇರೆ ಕಡೆ ಮದ್ವೆ ಮಾಡಿದ್ರೆ ಜಾಸ್ತಿ ಕೊಡ್ತಿದ್ರು, ನೀನೇನ್ ಕೊಟ್ಟಿದ್ಯಾ? ಮತ್ತ ಸರ್, ಪೊಲೀಸರು ಅಂದ್ರೆ ಅವ್ರ ಮನೆಯಲ್ಲಿ IAS IPS ಇದ್ದಿನಂಗೆ. ಏನಂತ ಹೇಳಿದ್ರೆ, ಒಂದ್ ಫೋಟೋ ಇಳಿಸ್ಕೊಂಡ್ರು, ನೀನ್ ಅವ್ರ ಜೊತೆ ಯಾಕೋ ಫೋಟೋ ಇಳಿಸ್ಕೋತೀಯ, ನಿನ್ ಲೆವೆಲ್ ಏನು ಅವಳ ಲೆವೆಲ್ ಏನು ಅಂತ ಹೇಳೋರು ಸರ್ ಇವರು. ಏನ್ ಸರ್ ನಿಮ್ ವರ್ಷನ್ ಇದಕ್ಕೆ ನಿಮ್ಮ ಉತ್ತರ ಏನ್ ಸರ್? ಅದು ಹೇಳ್ಕೊಲಿಕ್ಕೆ ಅಷ್ಟೇ ವಯಸ್ಸಾಗಿದೆ ಅಂತ ಹೇಳಿ ನಮಗ್ ಒಂದ್ ತಲೆ ಮಂಕಲಕ್ಕೆ ಅಂತೂ ಬಿಡ್ತಿದ್ದಿಲ್ಲ ಸರ್ ಇವರು. ಒಂದ್ ತಲೆ ಮಂಕಲಕ್ಕೆ ಬಿಡ್ತಾ ಇಲ್ಲದಿಲ್ಲ. ನನಗೆ ಹೇಳ್ಕೊಲಿಕ್ಕೆ ನಾಚಿಕೆ ಉಂಟು ಸರ್ ಇವ್ರದ್ದು. ನಾನು ಯಾವತ್ತೂ ಅವ್ರಿಗೆ ವರದಕ್ಷಿಣೆ ಬಗ್ಗೆ ಮಾತಾಡೋದು ಸಂಬಂಧನೇ ಇಲ್ಲ. ಸುಳ್ಳು ಆರೋಪ ಯಾಕೆ ಮಾಡಿದ್ದಾರೆ ನನ್ನ ಮೇಲೆ? ನನ್ನ ಮಾನಹಾನಿ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ. ಏನಕ್ಕೆ ಅಂತ ಪ್ರಶ್ನೆ ಸರ್. ಇವ್ರು ಮಾಡಿರೋದು ನಮ್ಮ ಮಾತಿನಲ್ಲಿ ರೆಕಾರ್ಡಿಂಗ್ ಇದೆ ಸರ್. ಇಲ್ಲ ಸರ್, ಇವರು ವರದಕ್ಷಿಣೆ ಕೇಳಿದ್ದು ನಮ್ಮ ಹತ್ರ ರೆಕಾರ್ಡಿಂಗ್ ಇದೆ. ಅದು ನಮ್ಮ ಮಾತಿನಲ್ಲಿ ಇದೆ. ನಿಮ್ಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ, ಬಟ್ ಇವ್ರು ಮಾಡಿದ್ದಾರೆ. ಇವ್ರು ಬಿಟ್ಕೊಡ್ಬೇಕಂತ ಹೇಳಿ ಎಲ್ಲ ಆರೋಪ. ಇವರು ದೊಡ್ಡ ಪೊಲೀಸ್ ಆಗಿ ನನಗ್ ತಪ್ಪು ಪ್ರೂಫ್ ಮಾಡ್ಲಿಕ್ಕೆ ಇಷ್ಟು ಕೆಳಗ್ ಮಟ್ಟಿಗೆ ಇಳಿತಾರ ಅಂತ ಅನ್ಕೊಂಡಿದ್ದಿರ್ಲಿಲ್ಲ ಸರ್ ನಾನು. ನೋಡಿ, ಎಲ್ಲ ಸುಳ್ಳು. ನಾನು ಯಾವತ್ತೂ ಅವರಿಗೆ ವರದಕ್ಷಿಣೆ ಬಗ್ಗೆ ಮಾತಾಡಲಿಲ್ಲ. ನಾನು ಕಷ್ಟದಲ್ಲಿದ್ದಾಗ ಬಿಟ್ಟು ಹೋಗಿರ್ತಾಳೆ. ಎಲ್ಲಾ ರೀತಿಯಲ್ಲಿ ಕಂಪ್ಲೇಂಟ್ ಮಾಡಿ ಹರಾಸ್ಮೆಂಟ್ ನಾನಾ ರೀತಿಯಲ್ಲಿ. ಮತ್ತೆ ಒನ್ ಟೈಮ್ ಸೆಟಲ್ಮೆಂಟ್ಗೆ ಅಂತ ಬಂದಾಗ ಮಾರಣಾಂತಿಕ ಅಲ್ಲೇ ಅವ್ರ ಊರಿಗೆ ಏರಿಂಗ್ ಹೋಗುವಂತಹ ಸಂದರ್ಭದಲ್ಲಿ ಕೂಡ ಟಾರ್ಗೆಟ್ ಮಾಡ್ತಾರೆ. ಅವಾಗ ನಾನು ಕಂಟ್ರೋಲ್ಗೆ ಕಾಲ್ ಮಾಡಿ ನಾನು ಪ್ರೊಟೆಕ್ಷನ್ ತಗೋತೀನಿ. ಹೌದಾ? ಸೀನಾ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಮಚೇಂದ್ರ ಅವರು ಕೂಡ ಇದ್ದಾರೆ. ಇವರು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವ್ರು ಹೇಳೋದು ಇಲ್ಲ, ಅವರ ಅಣ್ಣನ ಆದಿಯಾಗಿ ಎಲ್ಲರೂ ಕೂಡ ಕಿರುಕುಳ ಕೊಟ್ಟಿದ್ದಾರೆ ಅಂತ. ಬಟ್ ಸೀನಾ ಅವರೇ, ಇವ್ರು ಹೇಳೋದೇನು ಅಂತಂದರೆ, ಹೊಡಿಲಿಕ್ಕೆ ಅಟ್ಲೀಸ್ಟ್ ಮನೇಲಿ ಇರ್ಬೇಕು ತಾನೆ, ಮನೇಲಿ ಇಲ್ವಲ್ಲ. ಹಾಗಿದ್ರೆ ಅವ್ರನ್ನ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದು ಯಾರು?
ಸರ್ ಇವರು ನಾವು ಯಾವಾಗಾದ್ರೆ ಚಿಡ್ಗುಪ್ಪಗ್ ಬರ್ತಿದ್ದೇವು ಸರ್, ಅವಾಗೆ ಜಗಳ ತೆಗಿತಿದ್ರು ಇವ್ರಮ್ಮ ಆಗಸ್ಟ್ದಲ್ಲಿ ನನ್ ಜಗಳ ತೆಗ್ದಿದ್ದಕ್ಕೆ ಇವ್ರು ಕಳಿಸಿದ್ದು. ನಮ್ಮ ಅಮ್ಮ ಬೈತಾ ಇದ್ದಾಳೆ, ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ನಾವು ಅಲ್ಲೇ ಇದ್ದಾಗ್ಲೇ ಯಾವಾಗಾರ ಬರ್ತಿದ್ರು. ಇವ್ರ ಅಣ್ಣನು ಬಂದಿದ್ದು, ಇವ್ರ ಅಮ್ಮನು ಮನಸ್ಥಿತಿ ಬಂದಿದ್ದು. ಮತ್ತೆ ಇವ್ರ ಮನೆಯಿಂದ ಅವ್ರ ಅಪ್ಪ ಕರ್ಸ್ಬಿಟ್ಟು ಅಪ್ಪರ ಜೊತೆ ಹೋಗಿರ್ತಾರೆ. ನಾನು ಕಷ್ಟದಲ್ಲಿದ್ದೀನಿ, ನನ್ನ ಜೊತೆ ನೋಡ್ಕೊಳಕ್ಕಿಲ್ಲ, ಹಂಗೆ ಹೋಗಿರ್ತಾರೆ ಅವ್ರ ಅಪ್ಪನ ಕರ್ಕೊಂಡ್ಬಿಟ್ಟು ತಾಯಿ ಜೊತೆ ಗಲಾಟೆ ಮಾಡ್ಕೊಂಡು. ನೀನು 4-5 ಸರ್ತಿ ಫೋನ್ ಮಾಡಿದ್ದು, ಇನ್ಕಮಿಂಗ್ ಕಾಲ್ ಬಂದಿದ್ದು ನಮ್ಮ ಹತ್ರ ಇದೆ. ನೀನ್ ಸುಳ್ಳು ಹೇಳಕ್ ಹೋಗ್ಬೇಡ. ಏನು ಜಗಳ ಇಲ್ಲ, ತಂಟೆ ಇಲ್ಲ ಸರ್. ಈಕಿ ಬೆಡ್ ಅಲ್ಲಿ ಅಮ್ಮ ಇರಿ, ಅವ್ರು ಮಾತಾಡ್ಲಿ ಇರಿ, ಬೆಡ್ ಅಲ್ಲಿ ಮಕ್ಕಳು ನೀವು ಮಾತಾಡಿ. ನೀನ್ ಪೊಲೀಸ್ ವರ್ತಿ ಮಾಡ್ತೀಯ ಅಂತ ಆದ್ರ ಸ್ವಲ್ಪ ಮರ್ಯಾದೆ ಇಟ್ಕೊಂಡು ಮಾತಾಡು. ಇದ್ದು ಓಸ್ಟ್ ಮಾತಾಡ್ತೀನಿ ನಾ, ಖರೀಲಿಂದು ಮ್ಯಾಲಿನ ಅವನಿಗೆ ಲಂಕ್ ಹಚ್ಚಿ ಮಾತಾಡ್ತೀನಿ. ನಿಮ್ಮಿಂಥ ಸುಳ್ಳು ಮಂದಿ ಇಲ್ಲ, ನಿಮ್ಮಂಥ ಕಳ್ಳ ಮಂದಿ ಇಲ್ಲ. ಹಾಂ, ನೀವು ಹೇಳಿ ಮಚೇಂದ್ರ, ನೀವು ಮಾತಾಡಿ. ಭಾರಿ ಶಾಣೆ ಇದ್ದಿ ಅಂತ ಅಲ್ಲಿ ಬಂದಿದ್ದು ಮಗ ಅವನಿಗೆ ಬಿ ಕೇಳ್ತೀನಿ ನಾ. ಒಂದ್ ಮಗಳಿಗೆ ಇರಿಮಾ ನೀವು ಮಾತಾಡಿ. ತೂ ಕರ್ಕಸ್ಬೋದು. ಸುಳ್ಳು ಆರೋಪ ಮಾಡಿದಿರಲ್ಲ, ಅದು ಅಷ್ಟು ವರದಕ್ಷಿಣೆ ಕಿರುಕುಳ ಸರ್, ಅಂತ ಇವ್ರು ಏನ್ ಮಾಡ್ತಾರೆ? ಹಲೋ, ಮಾತಾಡಿ. ಸುಳ್ಳು ಆರೋಪ ಮಾಡಿದ್ದೀರಾ ವರದಕ್ಷಿಣೆ ಕಿರುಕುಳ ಅಂತ ಹೇಳ್ಬಿಟ್ಟು. ನಾನು ಯಾವತ್ತಾದ್ರೂ ನಿಮ್ಗೆ ವರದಕ್ಷಿಣೆ ತಗೊಂಬರಕ್ ಕೇಳಿದಿನ? ಹೇಳಿದಿ ಸುಮ್ನಿರು. ಹೌದಾ, ಆಯ್ತಾ. ಅದಕ್ಕೆ ಪಾಯ್ಸನ್ ಆಗಿ ಸಾಯಿಸ್ಬಿಡ್ಬೇಕಂತ ಪ್ಲಾನ್ ಮಾಡಿದ್ದ? ನಾನು ಹೇಳಿದ್ದಕ್ಕೆಲ್ಲ ಹೇಳ್ತಾ ಇರೋದು. ಹಾ, ನೀನ್ ಅಪ್ಪ ತಗೊಂಡೋಗಿರೋದು ಗೊತ್ತಿಲ್ವಾ? ಏನು? ನೀನಪ್ಪ ಎಲ್ಲ ಮದುವೆಯಲ್ಲಿ ಕೊಟ್ಟಿರೋ ಗಿಫ್ಟ್ ಒಡವೆ ಎಲ್ಲ ತಗೊಂಡೋಗಿರೋದು ಗೊತ್ತಿಲ್ವಾ? ನೀವ್ ಯಾರ ಜೊತೆ ಹೊಂದ್ಕೊಂಡಿದ್ರೆ ನಿಮ್ಗೆ ಮದ್ವೆಯಲ್ಲಿ ನೀವು ನಿಯತ್ತಾಗಿ ಕರೆಕ್ಟ್ ಆಗಿ ಮಾತಾಡ್ತಾ ಇಲ್ಲ, ಅಪ್ಪನ ತರ ಫ್ರಾಡ್ ಆಗಿ ಮಾತಾಡ್ತಾ ಇದೀಯ ನೀನು. ನಿನ್ ಜೀವನ ನೀನು ಸುಧಾರಿಸ್ಕೋಬೇಕಾದ್ರೆ ನೀನ್ ಕರೆಕ್ಟ್ ಆಗಿರ್ಬೇಕು ತಾನೆ. ನೀನೇ ಸುಳ್ಳು ಮಾತಾಡಿದ್ರೆ ಜೀವನ ಸರಿ ಹೋಗುತ್ತಾ? ಇದ್ದಿನಷ್ಟು 100% ನೀನ್ ಕರೆಕ್ಟ್ ನೀನ್ ಕರೆಕ್ಟ್ ಆಗಿ ಮಾತಾಡ್ಬೇಕಲ್ವಾ? ನಿನ್ನಪ್ಪ ತಗೊಂಡ್ ಹೋಗಿದಾನ ಇಲ್ಲ? ಬರ್ತಿದ್ದಿಲ್ಲ ಹೇಳ್ತಾ ಇದ್ದೀನಿ ನಿನಗೆ. ನಿನ್ನಪ್ಪ ಒಡವೆ ಎಲ್ಲ ಮದುವೆಯಲ್ಲಿ ಕೊಟ್ಟಿರೋ ಗಿಫ್ಟ್ ಒಡವೆ ಎಲ್ಲ ತಗೊಂಡ್ ಹೋಗಿದಾರ ಇಲ್ಲ ಹೇಳಿ? ಮದ್ವೆಯಲ್ಲಿ ಯಾರು ಕೊಟ್ಟಿರೋದು ನಿಮ್ಗೆ? ಯಾರು ಕೊಟ್ಟಿರೋ? ತಗೊಂಡಿರೋದು ಮದ್ವೆಯಲ್ಲಿ ಗಿಫ್ಟ್ ಒಡವೆ ಎಲ್ಲ ಕೊಟ್ಟಿರೋದು ತಗೊಂಡ್ ಹೋಗಿದಾರ ಇಲ್ಲ ಅಂತ ಹೇಳಿ ಅಷ್ಟೇ. ಇಲ್ಲ ನಿಮ್ಗೆ ಯಾರು ಕೊಟ್ಟಿರೋದು ಅಂತ ಹೇಳ್ತಾ ಇದ್ದೀನಿ ನಾನು. ನಿಮ್ಮ ಹತ್ರ ಯಾರು ವರದಕ್ಷಿಣೆ ಕೇಳಿದಾರೆ? ಯಾರು ಏನಿಲ್ಲ, ಸುಳ್ಳು ಆರೋಪ ಮಾಡಿದಿರಲ್ಲ, ಏನಕ್ಕೆ? ನೀನ್ ನಮ್ಮನೆ ಕೇಳಿರೋದೇ, ನಿಮ್ಮ ಅಮ್ಮನೇ ಕೇಳಿರೋದು. ನಿಮ್ಮಮ್ಮ ಅಣ್ಣ ಕೇಳಿರೋದಕ್ಕೆ ಇವತ್ತು ನಾನು ಇಲ್ಲಿದ್ದೀನಿ. ಕೇಳಿರೋದಕ್ಕೆ ನಾನು ಇಲ್ಲಿದ್ದೀನಿ. ನಮ್ಮಣ್ಣ ಕೇಳಿದ್ರ ವರದಕ್ಷಿಣೆ? ನಮ್ಮಣ್ಣ ಕೇಳಿದ್ರ? ಅಮ್ಮ ಕೇಳಿದ್ರ? ಯಾರು ಕೇಳಿದ್ರು? ಆಲ್ರೆಡಿ ರೆಕಾರ್ಡಿಂಗ್ ಇದೆ ನನ್ನ ಹತ್ರ. ನಮ್ಮ ಫ್ಯಾಮಿಲಿ ಕಡೆಯಿಂದ ಯಾರು ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದಾರೆ ನಿಮ್ಗೆ ಅಂತ ಕೇಳ್ತಾ ಇದ್ದಿದ್ದು. 100 ಸರ್ತಿ ಹೇಳ, ನೀನೇ ಕೇಳಿದ್ದೆ ಅಂತ 100 ಸರ್ತಿ ಹೇಳ. ಅದಕ್ಕೆ ಏನಾದ್ರೂ ಪ್ರೂಫ್ ಸಾಕ್ಷಿ ಏನು ಇರ್ಬೇಕಲ್ವಾ? ನಾನು ವರದಕ್ಷಿಣೆ ಕೇಳಿದ್ದೀನಿ, ನಿನ್ಗೆ ಕಿರುಕುಳ ಕೊಟ್ಟಿದ್ದೀನಿ, ಹೊಡೆದಿದ್ದೀನಿ, ಬಡ್ದಿದ್ದೀನಿ. ಪ್ರೂಫ್ ಸಾಕ್ಷಿ ಇದೆ. ತೋರಿಸ್ಬೇಕಲ್ವಾ ನೀವು? ಸಾಮಾಜಿಕ ಜಾಲತಾಣದಲ್ಲಿ ಪ್ರೂಫ್ ಸಾಕ್ಷಿ ಕೊಡಬೇಕು. ಸುಳ್ಳು ಆರೋಪ ಮಾಡಿದೀರಾ? ತೋರಿಸ್ತೀನಿ. ಎಲ್ಲಿದೆ ತೋರಿಸಿ. ಆಮೇಲೆ ನೀವು ಕಷ್ಟದಲ್ಲಿ ಬಿಟ್ಟು ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ನಡೆಯುವಂತ ಸಂದರ್ಭದಲ್ಲಿ ಎಲ್ಲ ಸುಳ್ಳು ಆರೋಪಗಳ ದಾಖಲೆ ಮಾಡಿ ಕಂಪ್ಲೇಂಟ್ ಕೇಸ್ ಎಲ್ಲ ಮಾಡಿದಿರಲ್ಲ, ನಿಮ್ಗೆ ಯಾರು ಹೊಡೆದಿದ್ದು ಬಡ್ದಿದ್ದು? ನೀವೇ ಕಳ್ಸಿರೋದು. ಮತ್ತೆ ನೀನ್ ಅಷ್ಟ ಗಂಡ ಅನ್ನುವ ನಿನ್ನ ಗಂಡ ಅನ್ನುವ ಇಷ್ಟು ಪರವಾಗಿ ಮಾತಾಡ್ತಾ ಇದೀಯಾ? ಪರಿಸ್ಥಿತಿನೇ ಬರ್ತಿದ್ದಿಲ್ಲ. ಅಷ್ಟು ಪರಿಸ್ಥಿತಿನೇ ಬರ್ತಿದ್ದಿಲ್ಲ ನನ್ಗೂ. ನಾನು ಕರೆಕ್ಟ್ ಆಗಿಲ್ವಾ? ನಿನಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದೀನಾ? ಒನ್ ಟೈಮ್ ಸೆಟಲ್ಮೆಂಟ್ ಮಾತಾಡ್ಲಿಲ್ಲ. ಅದೇ 2.5 ಕೋಟಿ ಕೇಳ್ತಾ ಇದಾರಲ್ಲ ನಿಮ್ಮಪ್ಪ. ತೋರ್ಸು ಅಂತ ಹೇಳಿದ್ದೆ. ಅವ್ರೆ ನಮ್ಗೆ ಅವ್ರು ಕೊಟ್ಟಿದ್ದಾರೆ 2.5 ಕೋಟಿ ದಂಡ ಕೊಡಬೇಕು, ಅವಾಗ ಬಿಡ್ತೀನಿ ಅಂತ. ಕರ್ಕೊಂಡು ಹೋಗ ಅಂತ ಹೇಳ್ತಾ ಇದ್ದಾರೆ. ಅಲ್ಲ 2.5 ಕೋಟಿ ಕೇಳ್ತಾ ಇದಾರಲ್ಲ ನಿಮ್ಮಪ್ಪ. ಅದು ನಮ್ಗೆ ಕೊಟ್ಟಿದಾರ? ಏನಿದು? 2.5 ಕೋಟಿ ಕೊಡ್ಬೇಕಾ ನಿಮ್ಮ ಅಪ್ಪನಿಗೆ? ನಮ್ಮ ಪಪ್ಪ ಕೇಳಿದ್ದು ಪ್ರೂಫ್ ಏನಿದೆ ನಿಮ್ಮ ಹತ್ರ? ಇದೆ, ಮೆಸೇಜ್ ಹಾಕಿದೆಯಲ್ಲ ನೀನು. ನೀವು ಕರ್ಕೊಂಡು ಹೋದ್ರೆ ನಾವೇ ಕೇಳ್ತೀವಿ. ತೋರಿಸ್ಬೇಕಾ? ನಾನ್ ಕೋಪದಲ್ಲಿ ಹಾಕ್ಬಿಟ್ಟಿನಿ. 2.5 ಕೋಟಿ ಕೊಟ್ರೆ ನೀವು ಬಿಡ್ತೀರಂತೆ, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀರಾ ಅಂತೆ. ನೀನ್ ಕರ್ಕೊಂಡು ಹೋಗ ಅಂತ ಹೇಳಿರೋದು. ನೀನು ಗಂಡನ್ಗೆ ಅವ್ರು ಕಷ್ಟ ಸುಖದಲ್ಲಿ ನೋಡ್ಕೊಂಡಿಲ್ಲ, ಇವಾಗ ಚೆನ್ನಾಗಿದ್ದೀನಿ ಕರ್ಕೊಂಡು ಹೋಗು ಅಂತಿದ್ಯಲ್ಲ. ಕಷ್ಟ ಸುಖದಲ್ಲಿ ಹೋಗಿದ್ದೆ? ಕಷ್ಟ ಸುಖದಲ್ಲಿ ನೀನ್ ಬ್ಲಾಕ್ ಹಾಕಿದ್ರೆ ನಾನು ಎಲ್ಲಿ ಅಂತ ಬರ್ಬೇಕು? ಹೌದಾ?
ನಿನಗೆ ಮನೆ ಗೊತ್ತಿಲ್ಲ, ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ. ನಾನು ಎಲ್ಲಿ ಅಂತ ಬರ್ಬೇಕು? ಬ್ಲಾಕ್ ಹಾಕಿದ್ರೆ ಎಲ್ಲಿ ಅಂತ? ನೀನು ಕಷ್ಟದಲ್ಲಿ ಬಿಟ್ಟು ಹೋಗಿರ್ತೀಯಾ, ಸಿಟ್ಟಲ್ಲಿ ಬ್ಲಾಕ್ ಹಾಕಿರ್ತೀಯ. ಅದಕ್ಕೆ ನೀನ್ ಬರ್ಬೇಕಲ್ವಾ? ನಿನ್ ಜವಾಬ್ದಾರಿ ಇಲ್ವಾ? ಗಂಡನಿಗೆ ತೊಂದರೆ ಆಗಿದೆ, ನಾನು ನೋಡ್ಕೋಬೇಕು ಅಂತ ಜವಾಬ್ದಾರಿ ಇರುತ್ತಲ್ಲ ಹೆಣ್ಮಕ್ಳಿಗೆ. ನೋಡ್ಲಿಕ್ಕೆ ಬಿಟ್ರೆ ತಾನೇ ನೋಡೋದು, ನಿಮ್ಮ ಅಮ್ಮ ನಿಮ್ಗೆ ಯಾರು ಹಿಡ್ದಾಕಿದ್ರು, ಕಟ್ಟಾಕಿದ್ರ ಅಲ್ಲಿ? ಹಿಂದ್ಗಡೆನೆ ಇರ್ತಾಳ. ನಿಮ್ ಮನೇಲಿ ಕಟ್ಟಾಕಿದ್ರ ಗಂಡನ್ ನೋಡಕ್ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು? ಇಲ್ಲ, ನಾನ್ ಇಲ್ಲ, ನನಗ್ ಬರ್ಬೇಕಂತ ಇಂಟೆನ್ಷನ್, ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ನಾನು ಅಲ್ಲಿ ICU ಅಲ್ಲಿ ಇದ್ರು ಕೂಡ ಬಂದಿಲ್ವಲ್ಲ ನೋಡಕ್ಕೆ? ಅಮ್ಮ ಜಗಳ ಆಡ್ತಿದಿರ್ಲಿಲ್ಲ ನನ್ ಜೊತೆ. ನಿಮ್ಮೂರವ್ರಿಗೆ ಹೇಳಿದ್ರಂತೆ ಅವ್ರಿಗೆ ಸಾಯಿಸ್ಬಿಟ್ಟು ಅನುಕಂಪ ಆಧಾರದ ಮೇಲೆ ನಾವು ದೊಡ್ಡ ರೋಗ ನೌಕರಿ ಪಡಿಬೇಕಂತ. ನಿನಗ್ ಬರೀ ಯಾವಲೋ ಮರಯ್ಯ, ನಿನಗ್ ಸಾಕುವಷ್ಟು ಕೆಪಾಸಿಟಿ ಇದೆ ಅಲ್ಲ ಮರಯ್ಯ, ನನಗೆ ನಿನಗ್ ಸಾಕುವಷ್ಟು ಕೆಪಾಸಿಟಿ ಇದೆ. ನಿಂದೇನು IPS IAS ಇಲ್ಲ, ನಾನು ಯಾವ್ದು ಇಲ್ಲ, ನಾರ್ಮಲ್ ಕಾನ್ಸ್ಟೇಬಲ್ ಆಗಿದ್ದೀನಿ. ಬಟ್ ಸಾಯಿಸ್ಬಿಟ್ಟು ಅನುಕಂಪ ಆಧಾರದ ಮೇಲೆ ಜಾಬ್ ಪಡ್ಕೋಬೇಕಂತ ಟ್ರೈ ಮಾಡಿದ್ಯಲ್ಲ. ಕಾನ್ಸ್ಟೇಬಲ್ ಒಂದ್ ವೇಳೆ ಆದಿದ್ರೆ ಇಡೀ ಕರ್ನಾಟಕ ಸುಟ್ಟೋಗ್ತಿತ್ತೇನೋ, ನಿಮ್ಮ ಅಮ್ಮನ ಕೈಯಲ್ಲಿ ಇಡೀ ಕರ್ನಾಟಕನೇ ಸುಟ್ಟೋಗ್ತಿದ್ದೇನೋ. ಒಂದ್ ವೇಳೆ ಅದು ಆದಿದ್ರೆ ಒಂದು ಇಷ್ಟು ಜನರಿಗೆ ಇದು ಮಾಡ್ತಿದ್ದೀರಿ ನೀವು. ನಿಮಗೆ ಯಾವ ತರ ಹರಾಸ್ಮೆಂಟ್ ಮಾಡಿದೀವಿ, ಯಾವ ತರ ಹೊಡೆದಿದ್ವಿ ನಾವು, ಯಾವಾಗ ಹೊಡೆದಿರೋದು ಏನಿಲ್ಲ, ಎಲ್ಲ ಸುಳ್ಳು ಆರೋಪ ಮಾಡಿದಿರಲ್ಲ ನೀವು. ಯಾವ ಉದ್ದೇಶಕ್ಕೆ ಮಾಡಿದೀರಾ ಅಂತ ನಿಮ್ದು ನಮಗೆ ಈ ಮೀಡಿಯಾದಲ್ಲಿ ಬರ್ಬೇಕಂತ ಯಾವುದೇ ಶಾಕ್ ಇಲ್ಲಪ್ಪ ನಿನ್ಗೆ. ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅದು ಹೇಳ ನನಗೆ. ಪದೇ ಅಧಿಕಾರಿಗಳಿಗೆ ಫೋನ್ ಹೇಳ್ತಾ ಇರೋ ಅವ್ರಿಗೆ ಸಸ್ಪೆಂಡ್ ಯಾಕೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಧೈರ್ಯ ಇರುತ್ತೆ ಗೊತ್ತು. ಏನ್ ಕಂಪ್ಲೇಂಟ್ ಮಾಡಿಲ್ಲ? ಸ್ಟೇಷನ್ ಬಂದಿದ್ರಲ್ಲ, ಏನ್ ಕಂಪ್ಲೇಂಟ್ ಮಾಡಿಲ್ಲ? ಸ್ಟೇಷನ್ ಬಂದು ಹೇಳ್ತಾ ಇದ್ದೀರಾ ಅಧಿಕಾರಿಗಳಿಗೆ. ನಾವು ಕಂಪ್ಲೇಂಟ್ ಮಾಡಕಂತ ಬಂದಿದ್ದಿರ್ಲಿಲ್ಲ ಮರೆ, ಕೇಳಿಸ್ಕೋ. ನಾವು ಶಾಲರಿ ಸ್ಲಿಪ್ ತಗೊಂಡ್ ಬರ ಅಂತ ಹೇಳಿದ್ರೆ ಅಲ್ಲಿಗೆ ಬಂದಿದ್ದೀವಿ. ಅವ್ರು ಕೇಳಿದ್ದಕ್ಕೆ ನಾವು ಹೇಳಿದ್ದೀವಿ, ನಾವು ಶಾಲರಿ ಸ್ಲಿಪ್ ಅಂತ ತಗೊಂಡ್ ಬರಕಂತ ಹೇಳಿದ್ದೀವಿ. ಅಲ್ಲಿ ಬಂದಿರೋದು ಅಲ್ಲಿ ಕೇಸ್ ಮಾಡ್ಬೇಕು, ಯಾವುದೇ ತರ ಕೋರ್ಟ್ ಆದೇಶ ಮಾಡುತ್ತೆ, ಕೊಡ್ತೀವಿ. ನಾವೇನ್ ಕೊಡಲ್ಲ ಅಂತ ಹೇಳಿದೀವಾ? ಮೇಂಟೆನೆನ್ಸ್ ಬೇಕು ತಾನೆ. ಸೀನಾ ಅವರೇ, ಈಗ ಇದ್ರ ಜೊತೆಗೆ ಇನ್ನೊಂದು ಗಂಭೀರ ಆರೋಪ ನಿಮ್ಮ ಮೇಲೆ ಕೇಳಿ ಬಂದಿರೋದೇನು ಅಂತಂದ್ರೆ, ಊಟದಲ್ಲಿ ವಿಷ ಹಾಕಿ ಇವ್ರನ್ನ ಕೊಂದು ನಂತರ ಅನುಕಂಪದ ಆಧಾರದ ಮೇಲೆ ಆ ಕೆಲಸವನ್ನ ನೀವು ಪಡ್ಕೊಳ್ಬೇಕು ಅಂತ, ನಿಜಾನಾ? ಸರ್, ನಾನೇ ಇವಾಗ ಡಿಪ್ಲೊಮಾ ಫಾರ್ಮಸಿ ಮಾಡ್ತಾ ಇದ್ದೀನಿ ಸರ್. ಇನ್ನು 2 ವರ್ಷಕ್ಕೆ ಅಂತ ಹೇಳಿದ್ರೆ ಅವ್ರಷ್ಟು ಪೇಮೆಂಟ್ ನಾನು ಎತ್ತಬಹುದು. ನನಗೇನು ಆ ಥರ ಅವ್ರದ್ದು ಒಂದು ಗಂಡಿದ್ರೆ ಕೀಳಾಗಿ ಯಾರು ಜನ ನೋಡ್ಕೊಳ್ಳಂಗಿಲ್ಲ ಅಂತ ಹೇಳಿ ನಾನು ಗಂಡನ ಜೊತೆ ಇರ್ತೀನಿ ಅಂತ ಹೇಳ್ತಾ ಇರೋದು. ನಾನು ಅವ್ರು ಜಾಬ್ ಪಡ್ಕೋಬೇಕು ಅದು ಇದು ಇಂಟೆನ್ಷನ್ ಇದ್ರೆ ಇವ್ ವಿಷ ಹಾಕಿದ್ರೆ ಇವ್ರು ಯಾಕೋ ಸತ್ತೋಗ್ಲಿಲ್ಲ, ಹಿಂಗೆ ಉಳ್ಕೊಂಡ್ ಬಿಟ್ಟಾರೆ. ಇವರ ಲಿವರ್ ಹಾಳಾಗ್ಲಿಕ್ಕೆ ಆ ಪಾಯ್ಸನ್ ಹಾಕಿ, ಬಟ್ ಹೆಂಗೋ ಇವ್ರ ಆಸ್ಪತ್ರೆಗೆ ದಾಖಲಾಗಿ ಒಂದು ಟ್ರೀಟ್ಮೆಂಟ್ ತಗೊಂಡು ಇವ್ರು ವಾಪಸ್ ಬಂದ್ರು ಅಂತ. ಅಂದ್ರೆ ಇವ್ರು ನಿಮ್ಮ ಉದ್ದೇಶ ಇದ್ದಿದ್ದು ಅಂದ್ರೆ ನಿಮ್ಮ ಭಾವ ರಾಜ್ಕುಮಾರ್ ಅವ್ರ ಜೊತೆ ಸೇರಿ ಇವ್ರನ್ನ ಸಾಯಿಸಿ ನಂತರ ಅನುಕಂಪದ ಆಧಾರದ ಮೇಲೆ ಈಗ ಹೈರಾರ್ಕಿಯಲ್ಲಿ ಅಂದ್ರೆ ಆ ಪ್ರಯಾರಿಟಿಯಲ್ಲಿ ಈಗ ಅಕಸ್ಮಾತ್ ಗಂಡ ಸತ್ರೆ ಹೆಂಡತಿ ಇಲ್ಲ ಅಂತಂದ್ರೆ ಮಕ್ಳಿಗೆ ಹೋಗುತ್ತೆ ಅಲ್ವಾ? ಸೊ ಮಕ್ಳಿಲ್ಲ ಅಂತಂದ್ರೆ ಹೆಂಡತಿಗೆ ಹೋಗುತ್ತೆ ಸರ್. ಅದು ಸರ್ ಅದು ಬರಲ್ಲ, ಯಾವಾಗ್ಲೂ ಅದು ಕಾನೂನು ಹೋಗಿದೆ, ಅದು ಕೊಡಬೇಕು ಅಂತ ಹೇಳಿ ಯಾವಾಗ ಹೋಗ್ಬಿಟ್ಟಿದೆ. ಅದು ಯಾರಿಗೆ ಕೊಡಲ್ಲ ಸರ್, ಯಾರಿಗೆ ಕೊಡ್ತಾರಂತ ಸರ್ ನಾನು ಅವರು ನಾನು ಎಷ್ಟು ಪ್ರಪಂಚ ಅನ್ಕೋತಿದ್ದೆ. ವಿಷ ಆಗಿದೆ, ಇದರಿಂದಾನೇ ಲಿವರ್ ಹಾಳಾಗೋಗಿರೋದು ಅನ್ನುವಂತ ಮಾತನ್ನ ಡಾಕ್ಟರ್ಸ್ ಹೇಳಿದ್ದಾರೆ ಅಂತ ಮಚೇಂದ್ರ ಅವ್ರು ಹೇಳಿದ್ರು. ಸರ್ ಮೆಡಿಕಲ್ ರಿಪೋರ್ಟ್ ತಾ ಅಂತ ಹೇಳಿ ಸರ್, ಸುಮ್ನೆ ಡಾಕ್ಟರ್ ಹೇಳಿದಾರೆ ಇವ್ರು ಹೇಳಿದಾರೆ ಅಂತ ಅಪವಾದ ಹೊಟ್ಟೆಯಲ್ಲಿ ಪಾಯ್ಸನ್ ಅಂದ್ರೆ ಇನ್ಫೆಕ್ಷನ್ ಆಗಿ ಹೊಟ್ಟೆಯಲ್ಲಿ ಲಿವರ್ ಹಾಳಾಗುತ್ತೆ, ಊಟದಿಂದ ಆಗಿರೋದು ಅಂತ ಡಾಕ್ಟರ್ ಹೇಳಿದ್ದಾರೆ. ಡೈಲಿ ವರ್ಕೌಟ್ ಮಾಡೋದು ನಾನು, ನನಗೆ ಅದೇ ಸಡನ್ಲಿ ಹೆಂಗ ಲಿವರ್ ಆಪ್ಸೆಸ್ ಆಗ್ಬಿಡುತ್ತೆ ಸರ್? ಅಂದ್ರೆ ಹೆಲ್ದಿ ಆಗಿರುವಂತ ಮನುಷ್ಯ ಏಕಾಏಕಿ ಲಿವರ್ ಅಪ್ಸೆಟ್ ಆಗ್ಲಿಕ್ಕೆ ಏನ್ ಸಾಧ್ಯ ಅಂತ ಸರ್ ಇವ್ರಿಗೆ ಇವರು ಡೈಲಿ ಡ್ರಿಂಕ್ ಮಾಡ್ಕೊಂಡು ಬರೋರು, ಸಿಗರೇಟ್ ಸೇನೋರು, ಹೊರಗಿನ ಬಿರಿಯಾನಿ ಎಲ್ಲ ತಿನ್ನೋರು. 7 ವರ್ಷ ಹಿಂಗೆ ಈ ತರ ಇರ್ತೀಯ, ನಿನಗೆ ಗೊತ್ತು ನಾನು ಹೆಂಗಿದ್ದೀನಿ ಅಂತ. ನಾನು ಹತ್ರಲಿಂದ ನೋಡಿದ್ದೀನಿ. ಇವ್ರಿಗೆ ಅವ್ರಿ ಸರ್ ಯಾಮರ್ಸ್ಬೇಡ, ನೀನ್ ಎಷ್ಟು ಕುಡ್ಕೊಂಡು ಬರ್ತಿದ್ಯಾ ಅಂತ ನನಗೆ ಗೊತ್ತು. ಅದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ನೀನು ಸರ್ 7 ವರ್ಷದಿಂದ ಫಾಸ್ಟ್ ಫುಡ್ ತಿನ್ಕೋತಾ ಬಂದಿದ್ದಾರೆ ಸರ್.
ಸರ್ ಇವರು ಹೊರಗಡೆಯಿಂದಾನೆ ಇವ್ರಿಗೆ ಡ್ಯೂಟಿ ಮಾಡ್ತಾ ಇರೋದು 7 ವರ್ಷದಿಂದ ಇವರು ಫಾಸ್ಟ್ ಫುಡ್ ತಿನ್ಕೊಂಡ್ ಬರೋರು. ಮತ್ತೆ ಹೊರಗಡೆ ಊಟ ಒಳಗಡೆ ಮನೆಯಲ್ಲಿ ಊಟ ಮಾಡಿದ್ರೆ ಏನು ನೀನೇ ತಿನ್ಬಿಡು ನನಗೆ ಹಸ್ವಿಲ್ಲ ಅಂತ ಹೇಳ್ತಿದ್ರು. ಏನಾದ್ರು ಮಾಡಿದ್ರೆ ಹಿಂಗ್ ಹೇಳೋರು, ಮಾಡ್ಲಿಲ್ಲ ಅಂದ್ರೆ ಫೋಟೋ ತೆಗೆದ್ಬಿಟ್ಟು ಅವ್ರ ಅಮ್ಮಗೆ ಕಳ್ಸೋರು. ಅಡಿಗೆನೆ ಮಾಡಕ್ ಬರಲ್ಲ ಅಂತ ಹೇಳ್ತಿದಾರಲ್ಲ. ಏನಿಲ್ಲ ಸರ್ ಸುಳ್ಳು. ರೊಟ್ಟಿ ಮಾಡಿಲ್ಲ, ಒಂದು ದಿನ ರೊಟ್ಟಿನೂ ತಟ್ಕೊಟ್ಟಿಲ್ವಂತೆ. ಮಾಡಿ ತೋರ್ಸ್ಲಾ, ಇವಾಗೆ ಮಾಡಿ ತೋರ್ಸ್ಲಾ ಏನಂತ ಹೇಳ್ತಾ ಇದೀನಿ. ಟ್ರೈನಿಂಗ್ ತಗೊಂಡಿರ್ತೀವಿ. ಇಲ್ಲ ಸರ್ ನಾನ್ ಇವಾಗ್ಲೇ ಮಾಡಿ ತೋರ್ಸ್ಲಾ ಏನು. 24/7 ಫೋನ್ ಅವ್ರ ಫ್ಯಾಮಿಲಿ ಜೊತೆ ಹಂಗ ಯಾರು ತಗೊಳಂಗಿಲ್ಲ ಸರ್. ಆಜು ಬಾಜು ಮನೆದವರಿಗೆ ಕೇಳಿ ಸರ್. ಎಷ್ಟು ಹೇಳಿದ್ರು ಮನೆ ಕೆಲಸ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ರೆ, ನನಗೆ ನೀನು ಟಾರ್ಚರ್ ಮಾಡ್ತಾ ಇದೀಯಾ, ನಾನು ಸತ್ತು ಹೋಗ್ತೀನಿ, ನಿನ್ನ ಹರಾಸ್ಮೆಂಟ್ ಮಾಡ್ತೀನಿ, ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ, ಡೌರಿ ಹಾಕ್ತೀನಿ, ಅದು ಹೇಳ್ಕೊಂಡೇ ಬಂದಿದೆ ಅವರು. ಅದೇ ಹೇಳ್ಕೊಂಡ್ ಬಂದಿರೋದು, ಅದು ಪ್ಲಾನ್ ಮಾಡಿ ಇದು ಮಾಡಿ. ಏನ್ ಹೇಳ್ತೀರಾ ಇದಕ್ಕೆ ಸೀನಾ? ಸರ್ ಇವರು ಸರ್ ನಾನು ಅದೇ ಹೇಳೋದು, ಸರ್ ಅಲ್ಲಿ ನೀರ್ ಬರ್ತಾ ಇದ್ದಿರ್ಲಿಲ್ಲ, ಕ್ವಾರ್ಟರ್ಸ್ ನಲ್ಲಿ ನೀರ್ ಬರ್ತಾ ಇದ್ದಿದ್ದಿಲ್ಲ. ಮಾಡ್ಕೋಬೇಕು ಅಡಿಗೆ ಮಾಡಿಬಿಟ್ಟು. ಸರ್ ನಾನು ಕೇಳ್ತಾರಂತ ಹೇಳಿ. ಇಲ್ಲ ಸರ್ ಅಲ್ಲಿ ಕ್ವಾರ್ಟರ್ಸ್ ಅಲ್ಲಿ ನೀರ್ ಬರ್ತಿದ್ದಿಲ್ಲ. ಜಗ್ಗಿಲಿಂದ ತಗೊಂಡ್ ಬಂದ್ರೆ ಒಂದ್ ಹನಿ ಏನ್ ಕೆಳಗ್ ಬಿದ್ರು ಅದೊಂದು ಜಾಗ ಸೀಳ್ದಂಗೆ ಮಾಡ್ತಿದ್ರು ಸರ್ ಅವರು. ಕ್ವಾರ್ಟರ್ಸ್ ಅಲ್ಲಿ ನೀರ್ ಬರಲ್ಲ ಅಂತ ಯಾರಾದ್ರೂ ಹೇಳ್ಬಿಡ್ಲಿ ಸರ್. ಅಲ್ಲ ಮೇಡಮ್, ಪೊಲೀಸ್ ಕ್ವಾರ್ಟರ್ಸ್ ಅಂತಂದ್ರೆ ಅಂತ ಸಮಸ್ಯೆ ಜನಸಾಮಾನ್ಯ ಏನ್ ಫೇಸ್ ಮಾಡ್ತಾರೆ ಅದನ್ನ ಅಲ್ಲಿರೋರು ಫೇಸ್ ಬರಲ್ಲ ಸರ್. ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಸರ್. ಏನಿಲ್ಲ, ಅವ್ರಿಗೆ ಇನ್ನು ಏನ್ ಕೆಲಸ ಗೊತ್ತಿಲ್ಲ ಮನೆದು. ಆದ್ರೂ ಒಂದ್ ವರ್ಷ ನಾನು ಹೇಳ್ಕೊಂಡೇ ಬಂದಿದ್ದೀನಿ, ಏನಾದ್ರೂ ಮನೆ ಕೆಲಸ ನೀನು ಕ್ಲೀನ್ ಇಟ್ಕೊಂಡಿಲ್ಲ, ಯಾಕೆ ನೀನು ಇನ್ ಟೈಮ್ಗೆ ಊಟ ಮಾಡಲ್ಲ, ಅಡಿಗೆ ಮಾಡಲ್ಲ ಅಂತ ಹೇಳಿದ್ರೆ. ಅಲ್ಲ ನೀವ್ ಹೇಳಿದ್ರೆ ಅಡಿಗೆ ಮಾಡಕ್ ಬರಲ್ಲ ಅಂತ ಮತ್ತೆ ಪ್ರಶ್ನೆ ಮಾಡ್ತೀರಾ ನೀವು ಅವ್ರಿಗೆ? ಅದೇ ಅಡಿಗೆ ಮಾಡಕ್ ಬರಲ್ಲ, ಆದ್ರೂ ಒಂದ್ ವರ್ಷ ತಳ್ಕೊಂಡು ಹೋಗಿದ್ದೀನಿ. ಹೊರಗಡೆಯಿಂದ ತಂದ್ರೆ ಊಟ ಮಾಡೋದು ಅವರು. ಸರ್ ಆಜು ಬಾಜು ಹೊರಗಡೆಯಿಂದ ತಂದು ಕೊಡ್ಬೇಕು ಅವರಿಗೆ ಊಟ ಮಾಡಕ್ಕೆ. ಸರ್ ಈಗ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ, ಅದೆಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಇಲ್ಲ ಅವರಿಗೆ ಮಾತಾಡಕ್ ಬಿಡಿ, ಇಲ್ಲ ನಾನು ಮಾತಾಡ್ತೀನಿ. ನೀವೇ ಮಾತಾಡಿ ಹೋಗ್ಲಿ. ಇಲ್ಲ ಸರ್, ಅವರು ಆಜು ಬಾಜು ಮನೆದವರಿಗೆ ಕೇಳಿ. ನಾನು ಎಷ್ಟೋ ಸರ್ತಿ ಊಟ ಹಾಕ್ಬಿಟ್ಟು ಕೆಳಗಿದ್ದಿನವರಿಗೆ ಕೊಟ್ಟಿನಿ. ಇವ್ರು ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ ನನಗ್ ಗೊತ್ತಾಗ್ತಾ ಇಲ್ಲ ಸರ್, ಇವ್ರು ಎಂತ ಪರಿ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಅವ್ರು ಅಡಿಗೆ ಮಾಡಿ ಅಕ್ಕಪಕ್ಕ ಮನೆಯವ್ರಿಗೂ ಕೊಟ್ಟಿದ್ರಂತೆ. ಅದನ್ನ ನಾನು ನೋಡಿಲ್ಲ ಸರ್, ಡ್ಯೂಟಿಲಿ ಇರುವಾಗ. ಅವ್ರು ಅಂದ್ರೆ ನಾನು ಬಂದಾಗ ಏನು ಬೇಜವಾಬ್ದಾರಿ ಮನೆ ಹೇಳಿ ಒಂದ್ ವರ್ಷದಿಂದ ಹೇಳ್ಕೊಂಡ್ ಬಂದೆ ನಾನು, ಆದ್ರೂ ಅವ್ರು ಸುಧಾರಿಸ್ಕೊಂಡಿಲ್ಲ. ಸಣ್ಣ ಪುಟ್ಟ ಮನೆಯಲ್ಲಿ ಹೇಳಿದ್ರೆ, ಮನೆಯಲ್ಲಿ ಕೆಲ್ಸಕ್ಕೆ ಹೇಳಿದ್ರೆ ಗಲಾಟೆ, ನನಗೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮನೆಯವ್ರಿಗೆ ಫೋನ್ ಮಾಡಿ ಆ ರಾಜ್ಕುಮಾರ್ ಪ್ಲಾನ್ ಮಾಡೋದು ಸರ್. ಇವ್ರು ಏನಿಲ್ಲ ಮನೆ ಕೆಲಸ ಹೇಳಿದ್ರೆ. ಈಗ ಸೀನಾ ಅವರೇ, ಸರ್ ಇವ್ರದ್ದು ಏನಿಲ್ಲ ಸರ್, ನಮಗ್ ಬಿಡ್ಬೇಕಂತ. ಈಗ ರಾಜ್ಕುಮಾರ್ ಅವರು ನಿಮ್ ಫ್ಯಾಮಿಲಿಲಿ ಅಷ್ಟೊಂದು ಪರ್ಸನಲ್ ಆಗಿ ಇಂಟರ್ಫಿಯರ್ ಆಗುವಂಥದ್ದು ಏನಿದೆ ಅಂತ ಅಂದ್ರೆ ನಿಮ್ ಭಾವ ಅವರು. ಸರ್ ನಮ್ ರಾಜ್ಕುಮಾರ್ ನೋಡಿ ಸರ್, ಅವರಿಗೆ ಕಾಲ್ ಹಿಸ್ಟ್ರಿ ತೆಗೆದು ನೋಡಿ ಸರ್, ಒಂದು ಸಲ ಅವ್ರಿಗೆ ಕಾಲ್ ಮಾಡಿ ಮಾತಾಡಿಲ್ಲ ಸರ್. ಅವ್ರು ನಮ್ಮ ಅಕ್ಕನೇ ಮಾತಾಡ್ತಿದ್ರು ಯಾವಾಗಾದ್ರು, ಒಂದ್ ಸಲನು ಮಾತಾಡಿಲ್ಲ. ಇವ್ರು ಸುಳ್ಳು ಹೇಳಕತ್ತಾರೆ ಸರ್. ಇನ್ವಾಲ್ವ್ ಆಗಿರೋದು ನಮ್ ರಾಜ್ಕುಮಾರ್ ಅಲ್ಲ, ಇವ್ರದ್ದು ಅಕ್ಕ ಮತ್ತೆ ಅಮ್ಮ ಅಣ್ಣ, ಇವ್ರ ಮೂಗರೆ ನಾನು ಇಲ್ಲಿ ಇಷ್ಟು ದೂರ ಇರಕ್ಕೆ ಅವರೇ ಕಾರಣ. ನಮ್ಮಿಬ್ಬರ ನಡುವೆ ಇಷ್ಟು ಜಗಳ ಹಚ್ಚಕ್ಕೆ ಅವರೇ ಕಾರಣ ಸರ್. ನಾನು ಅವ್ರಿಗೆ ವಿಷಯ ಯಾಕೆ ಸೇರಿಸ್ಲಿ ಸರ್? ನನ್ನ ಪ್ರಪಂಚನೇ ಅವ್ರು ಅನ್ಕೊಂಡ್ ಬಿಟ್ಟಿದ್ದೆ ನಾನು. ಇನ್ನೊಬ್ಬರ ಜಾತಿ ನೀವು ಬೈಯಕ್ಕೆಲ್ಲ ಹೋಗ್ಬೇಡಿ, ಆರಾಮಾಗಿ ಅವ್ರ ಜೊತೆ ಏನಿದೆ ನೀವು ಮಾತಾಡಿ. ನಾವು ಅವ್ರ ಜೊತೆ ಮಾತಾಡಲ್ಲ ಸರ್. ನಮ್ದು ಆಡೋದು ಏನ್ ಇಟ್ಟಿಲ್ಲ. ಎಷ್ಟೇಷ್ಟು ದೊಡ್ಡ ಬೈಗಳು ಬೈದಾಳ ನನ್ಗ ಮಿಸೇಜ್ದಾಗ ಅದ ಸರ್. ನಾ ಏನ್ ಮಾತಾಡಿ ಈಕಿಗ ನಾ ಒಂದ್ ತಮ್ಗಿ ನೀರು ಕೊಟ್ಟಿಲಿಕ್ಕಿ ನಮಗೆ ಇಷ್ಟಿಷ್ಟು ದೊಡ್ಡ ಬೈಗಳು ಬೈದಾಳ ಸರ್ ಈಕಿ. ನಮಗ್ ಬೈಲಾಕ್ ಬಂದಿಳು ಏನ್ ಸರ್ ಈಕಿ? ನಾವು ಏನು ಮಾಡಿದೆವು ಸರ್ ಈಕಿ? ಈಗ ನಾವು ಎಷ್ಟೋ ನಮ್ಮ ಅತ್ತಿ ಮಾವದವ್ರು ಹುಡ್ದ್ರು ನಾವು ಒಂದು ನುಡಿ ಅಂದಿಲ್ಲ. ಹಿಂಗೆ ನಾವು ಜಿಂದಗಿ ಮಾಡೀನಿ. ಈಕಿ ಅಂದರ ನಾವು ಒಂದು ನುಡಿ ಅಂದಿಲ್ಲ ಖರೆ ಅಂದ್ರೆ ಈಕಿ ಮಿಸೇಸ್ದಾಗ ಬೈತಾಳ. ಒಂದು ನುಡಿ ನಮ್ಗ ಮಿಸೇಸ್ನಾಗ ಬೈತಾಳ ನಮ್ಗ. ಇಂಥದ್ದು ಬೈತಾಳ. ಏನ್ ಮಾತಾಡಿ ಸರಕಿನ್ ಸರಿ ಏನದ ಆಕಿನ್ ಸರಿ ಮಾತಾಡಕ್ ನಮ್ಗೆ ಏನು ಉಳ್ದದ ಸರ್? ಅಣ್ಣಯಿಂದ ಅವರಿಂದಾನೇ ನಮ್ ಸಂಸಾರ ಹಾಳಾಯ್ತು ಸ್ಟಾರ್ಟಿಂಗ್ ಅಲ್ಲಿ ಅಂತ ಅವ್ರು ಹೇಳ್ತಿರೋದು. ಹಂಗ ಅಂತಾಳ ಸರ್. ಇದ್ದಿಲ್ಲ. ಅಲ್ಲ ಸೀನಾ ಅವರೇ, ನೀವು ಕಳಿಸಿರೋ ಮೆಸೇಜ್ಗಳ ಒಂದು ಸ್ಕ್ರೀನ್ ಶಾಟ್ ಕೂಡ ಇದೆ. ಈಗ ಮಚೇಂದ್ರ ಅವ್ರು ಇಟ್ಕೊಂಡಿದ್ದಾರೆ, ಇನ್ನ ನಿಮಗೂ ಕೂಡ ತೋರಿಸ್ತೀವಿ ಸ್ಕ್ರೀನ್ ಅಲ್ಲಿ. ಬಟ್ ಅಶ್ಲೀಲವಾಗಿ ತಾಯಿ ಬಗ್ಗೆ ಸ್ಟೇಟಸ್ ಹಾಕಿದ್ರು ಕೂಡ ಅಶ್ಲೀಲವಾಗಿ ಆಕೆ ರಿಪ್ಲೈ ಮಾಡಿದಾಳೆ, ಅದರಲ್ಲೂ ಬೈದಿದ್ದಾಳೆ. ಇದು ಅವರ ಆರೋಪ.
ಅಂಡ್ ಅವರ ಅಣ್ಣ ಆಗ್ಲಿ ಅಮ್ಮ ಆಗ್ಲಿ ಅಥವಾ ಅಕ್ಕ ಆಗ್ಲಿ ಇಲ್ಲ ಇವರೆಲ್ಲ sir, ಹಲ್ಲೆ ನನಗ್- ಮಾಡಿದ್ರು, ನನಗ್ ಮುಂಚೆ- ಒಂದ್ ನಿಮಿಷ, ಹಲ್ಲೆ ಮಾಡಿದ್ರು, ಅವರು ಕಿರುಕುಳ ಕೊಟ್ಟಿದ್ರು ಅಂತಂದ್ರೆ ಜೊತೆಲಿದ್ರೆ ತಾನೇ ಇದೆಲ್ಲ ನಡೀಲಿಕ್ಕೆ ಸಾಧ್ಯ. ಜೊತೆಲೇ ಇಲ್ದೇದಂತಹ ಸಂದರ್ಭದಲ್ಲಿ ಇದೆಲ್ಲ ಹೆಂಗ್ ಸಾಧ್ಯ ಅಂತ ಅವ್ರ ಪ್ರಶ್ನೆ. ಇದೆರಡಕ್ಕೆ ನೀವು ಉತ್ತರ ಕೊಡಿ. ಸರ್ ಅತ್ಯಾಚಾರ ಅನ್ನೋದು ಜೊತೆಲಿ ಇದ್ರೆ ಆಗಲ್ಲ. ಯಾವಾಗ್ರ ಜೊತೆ ಇದ್ದಾಗ್ಲೇ ಮಾಡ್ತಿದ್ರು. ಇವ್ರ ಫೋನ್ ನಲ್ಲಿ 24 ಗಂಟೆ ಅವ್ರಿಗೆ ಕಳ್ಸೋರು. ಅವ್ರು ಇವ್ರು ಖುದ್ದಾಗಿ ಡಿಸಿಷನ್ ತಗೊಳಂಗಿಲ್ಲ ಸರ್. ಅವ್ರ ಅಮ್ಮ ಏನ್ ಹೇಳಿರ್ತಾರೋ ಅದನ್ನೇ ಮಾಡೋರು, ಇವ್ರು ಅಮ್ಮ ಏನ್ ಹೇಳ್ತಾರೋ ಅದನ್ನೇ ಮಾಡೋರು. ಅವಳು ಮತ್ತೆ ಮಾರ್ನಿಂಗ್ ಕೇಳ್ತಾ ಇದ್ಲು ಸರ್, ಅವಳು ಎದ್ದಿದ್ದಾಳ, 4ಕ್ಕೆ ಎದ್ದಿದ್ದಾಳ, ನಿನ್ ಸಲುವಾಗಿ ಅದು ನೀರ್ ಇಟ್ಟಿದ್ದಾಳ, ಏನ್ ಮಾಡಿದಾಳ ಅಂತ ಹೇಳಿ ಎಲ್ಲ ಕೇಳೋರು. ಅವಳು ಏನ್ ಮಾಡ್ಲಿಲ್ಲ ಅಂದ್ರೆ ನೀನ್ ಬಿಡ್ಬೇಡ ನೋಡು ಅಂತ ಹಿಂಗೆಲ್ಲ ಕಲ್ಸೋರು ಸರ್. ನಮ್ಮ ಇಬ್ಬರ ನಡೆ ಇವ್ರು ಯಾಕೆ ಫೋನ್ ಮಾಡಕ್ಕೆ ಬರಲ್ವಂತಲ್ಲ? ಇಲ್ಲ ಸರ್, ಇವ್ರು ಓದಿಲ್ಲ ಬರ್ದಿಲ್ಲ ಸುಮ್ಮನೆ ತಾಯಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ ಸರ್ ಈಕಿ ಎಲ್ಲ ಸುಳ್ಳು ಹಳ ಸರ್. ಇಲ್ಲ, ನಮಗ್ ಇಲ್ಲಿ ಇಲ್ಲ ಬರ್ತದ ಸರ್, ಇವ್ರು ಯಾರಿಗ- ಮಾತು ಹೇಳ್ದಾರ, ಸುಳ್ಳು ಮಾತೆಲ್ಲ ಎಲ್ಲ ಮಾತು ಸುಳ್ಳು ಕಳಮಂದಿಯು ಸರ್. ನಾನೇ ಸುಳ್ಳಿದ್ದೀನವ, ನೀನೇ ಕರೆ ಇದ್ದೆ ಅನಿಸ್ತಾ ಇದೆ. ಫೋನಲ್ಲಿ ಯಾರಾದ್ರೂ ಟಾರ್ಚರ್ ಕೊಡ್ತಾರ, ಜೊತೆ ಇದ್ರೆ ತಾನೇ ಆಗೋದು. ಫೋನಲ್ಲಿ ಯಾರು ಪೊಲೀಸ್ ಇಟ್ಟಾನ ಇಲ್ಲ. ಆಡಿಯೋ ಹರಾಸ್ಮೆಂಟ್ ಅಂತ ಹೇಳ್ಬೋದು ಅಷ್ಟೇ, ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇವರ ಆರೋಪ. ಬಟ್ ಫೋನ್ ಮಾಡಕ್ಕೆ ಬರಲ್ವಂತಲ್ಲ ಮಚೇಂದ್ರ ಅವರ ಸರ್ ತಾಯಿ. ಇಲ್ಲಿ ಬಂದಾಗ್ಲೇ ಕೊಡ್ತಿದ್ದೀರಿ ಸರ್. ಇಲ್ಲಿ ಯಾವಾಗ ಸರ್ ಅವ್ರು ಮಾತಾಡ್ಬೇಕಾದ್ರೆ ಇವ್ರಿಗೆ ಫೋನ್ ಹಚ್ಕೊಡು ಅಂತ ಹೇಳ್ತಿದ್ರು ಸರ್. ಅವ್ರ ಹತ್ರ ಫೋನ್ ಇದೆ ಸರ್, ಅವ್ರ ಹತ್ರ ಫೋನ್ ಇದೆ, ಅವ್ರ ಹತ್ರ ಸರ್, ಅವ್ರ ಹತ್ರ ಫೋನ್ ಇದೆ ಸರ್. ಅವ್ರು ಅವರಿಗೆ ಮಾತಾಡಕ ಅಂತ ಹೇಳಿ ಫೋನ್ ಹಚ್ಕೊಡ್ತಿದ್ರು. ಮಕ್ಕಳು ಮಾಡ್ದಾರ ನಾ ಎತ್ತೀನಿ, ಖಾಲಿ ಅದು ಹಚ್ಚಕ್ ಇದು ಇರ್ತಾವಲ್ಲ ಅದೇ ಎತ್ತದು. ನಮ್ಗ ಏನು ಮಾಡಕ್ ಬರಲ್ಲ, ಏನು ಮಾಡಕ್ ಬರಲ್ಲ, ಏನ್ ಹಚ್ಬೇಕು ಅಂತ ಬರಲ್ಲ. ಮಕ್ಕಳು ಹಚ್ಚದ್ರೆ ನಾ ಎತ್ತಾಕಿ ಇಷ್ಟೇ ಮಾತಾಡಕಿ. ಅವ್ರು ಹಚ್ಚದರೆ ಮಾತಾಡಕಿ ಈಕಿ ಅಂದರ ಇಂಥದ್ದು ಸುಳ್ಳು ಮಾತ ಎಲ್ಲರೂ ಕಲಿಲತ್ತಾಳ ಒಳ್ಯಾಗ ಹಾಕ್ಲತ್ತ. ಈಗ ಇದೆಲ್ಲ ಹೇಳಿದಿರಲ್ವಾ, ಸೊ ಇನ್ನಷ್ಟು ಅವರು ಕೂಡ ಮಾತಾಡೋದಿದೆ, ನೀವು ಕೂಡ ಮಾತಾಡ್ಬೇಕು. ಯಾಕಂದ್ರೆ ಅವ್ರು ನಿಮ್ಮ ಮೇಲೆ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ, ಅದಕ್ಕೆ ನೀವು ಕೂಡ ಸ್ಪಷ್ಟೀಕರಣ ಕೊಡುವಂತ ಕೆಲಸವನ್ನ ಮಾಡಬೇಕು. ಸೊ ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಮತ್ತಷ್ಟು ಮಾತುಕತೆಯನ್ನ ಮಾಡೋಣ ಮಚೇಂದ್ರ ಅವರ ಸಂಸಾರದ ಕುರಿತಾಗಿ. ಜೊತೆಗೆ ಅವರ ಪತ್ನಿ ಸೀನಾ ಅವರ ವರ್ಷನ್ ಏನಿದೆ ಅದನ್ನು ಕೂಡ ನಾವು ಪಡ್ಕೊಳ್ತಾ ಇದ್ದೀವಿ. ಮೈಕೋಲಿಯಾವ್ ಟ್ರಾಫಿಕ್ ಕಾನ್ಸ್ಟೇಬಲ್ ಆಗಿರುವಂಥ ಮಚೇಂದ್ರ ಅವರ ಸಂಸಾರದ ಒಂದು ಗುಟ್ಟು ಈಗ ವ್ಯಾಧಿ ರಟ್ಟ ಆಗಿದೆ. ಬಟ್ ಈಗ ಅವರ ಪತ್ನಿ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಅವರ ತಾಯಿ ಆದಿಯಾಗಿ ಅವರ ಅಣ್ಣ ಅಕ್ಕ ಎಲ್ಲರೂ ಕೂಡ ಕಿರುಕುಳ ಕೊಟ್ಟಿದ್ರು, ಹೀಗಾಗಿ ನಮ್ಮ ಸಂಸಾರ ಹಳಿ ತಪ್ಪಿತು ಅನ್ನುವಂಥ ಮಾತನ್ನು ಅವರ ಪತ್ನಿ ಸೀನಾ ಅವರು ಹೇಳ್ತಾ ಇದ್ರು. ಅದಕ್ಕೆ ಮಚೇಂದ್ರ ಅವರು ಹರಾಜ್ ಮಾಡಿದ್ದಾರೆ ಅಂತಂದರೆ ಜೊತೆಲಿದ್ರೆ ತಾನೇ ಹರಾಜ್ ಮಾಡ್ಲಿಕ್ಕೆ ಸಾಧ್ಯ. ಜೊತೆಲೇ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಆ ಕಿರುಕುಳ ಕೊಡ್ಲಿಕ್ಕೆ ಎಲ್ಲಿ ಸಾಧ್ಯ ಅಂತ. ಬಟ್ ಸೀನಾ ಅವರೇ ಫೋನ್ ಮಾಡಿ ಬೆಳಗ್ಗೆ 4 ಗಂಟೆಗೆ ವಿಚಾರಿಸ್ತಾ ಇದ್ರು ಮಚೇಂದ್ರ ಅವ್ರ ತಾಯಿ ಅಂತ ಹೇಳ್ತಾ ಇದ್ರಲ್ಲ, ಅವರಿಗೆ ಡಯಲ್ ಮಾಡೋಕ್ಕೆ ಬರಲ್ಲ. ಅವ್ರು ಹೇಳ್ತಾರೆ ನನಗೆ ಒಂದು ಚಿಕ್ಕ ಫೋನ್ ಇದೆ, ಮಕ್ಕಳು ಮಾಡಿದ್ರೆ ಎತ್ತೋದು ಕಟ್ ಮಾಡೋದು ಅಷ್ಟೇ ನನಗೆ ಗೊತ್ತಿರೋದು, ಅದು ಬಿಟ್ಟು ನಾನೇ ಒಂದು ನಂಬರ್ ಡಯಲ್ ಮಾಡಿ ಒಬ್ಬರನ್ನ ಕಾಲ್ ಮಾಡ್ಲಿಕ್ಕೆ ಬರಲ್ಲ ಅಂತ. ಸರ್ ಅವರು ಇನ್ಕಮಿಂಗ್ ಅಷ್ಟೇ ಬಂದಿರೋದು, ಔಟ್ ಗೋಯಿಂಗ್ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಸರ್. ಅವ್ರ ಫೋನ್ ಚೆಕ್ ಮಾಡಿ ನೀವು. ಅಲ್ಲ ಏನ್ ಚೆಕ್ ಮಾಡಿದ್ರೆ ಡಯಲ್ ಮಾಡಕ್ ಬರುತ್ತೆ, ಎಲ್ಲ ಬರುತ್ತೆ. ಸುಮ್ನೆ ನಮಗೆ ಹರಾಸ್ಮೆಂಟ್ ಮಾಡ್ಬೇಕಂತ ಹಂಗೆಲ್ಲ ಮಾಡ್ತಾ ಇದ್ದಾರೆ ಅವರು. ಮತ್ ಸರ್ ನಾವು ಅಲ್ಲೇ ಬೆಂಗಳೂರಿನಲ್ಲಿ ಇರುವಾಗಲೇ ಎಲ್ಲ ಚೆನ್ನಾಗಿರ್ತಿದ್ದೀವಿ ಸರ್. ಇಲ್ಲಿ ಏನ್ ಬರ್ತೇವ್ ನೋಡು, ಬಂದ ತಕ್ಷಣ ಜಗಳ ತೆಗೆಯೋರು ಇವರು, ಬಂದ ತಕ್ಷಣ ಜಗಳ ತೆಗೆಯೋರು. ಬರೀ ಇವ್ರಿ ಏನ್ ಹೇಳ್ತಿದ್ರು, ನಾನು ಹತ್ರ ಹೋದಾಗ ಮಾತಾಡ್ತಿದ್ದಿಲ್ಲ, ನಾನು ದೂರ ಹೋದಾಗ ಮಾತಾಡೋರು. ಇವ್ರಿಬ್ರು ಮಾತಾಡ್ಕೊಳ್ಳೋರು. ಇಬ್ರು ಮಾತಾಡ್ಕೊಂಡು ನನಗ್ ಇಬ್ರಿಗೆ ಮಕ್ಕಳಕ್ಕೆ ಬಿಡ್ತಿದ್ದಿಲ್ಲ ಸರ್. ಹೇಳ್ಕೊಲಿಕ್ ನಾಚಿಕೆ ಬರ್ತಾ ಇದೆ ನನ್ಗೆ. ಇವ್ರ ಅಮ್ಮ ಇಷ್ಟು ನಾನು ಊರಲ್ಲಿ ಒಂದು ವಾರ ಇರ್ಬೇಕು ಅಷ್ಟೇ ಸರ್. ಮದುವೆ ಆಗಿ ಬೆಂಗಳೂರು ಶಿಫ್ಟ್ ಆಗಿರ್ತೀನಿ. 1 ವರ್ಷದಲ್ಲಿ ಒಂದ್ಸಲ ಹೋಗಿರ್ತೀನಿ ಯಾವುದೇ ಹಬ್ಬ ಹರಿದಿನಗಳಿಗೆ. ಅವಾಗ 1-2 ದಿನ ಉಳಿದ್ಬಿಟ್ಟು ಬಂದಿರ್ತೀನಿ. ಯಾವುದೇ ರೀತಿಯಲ್ಲಿ ತಾಯಿಯಿಂದ ಇವರಿಗೆ ತೊಂದರೆ ಆಗಿರೋದಿಲ್ಲ. ಎಲ್ಲ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ತಾಯಿಗೆ ಫೋನ್ ಮಾಡ್ಲಿಕ್ಕೆ ಬರಲ್ಲ, ನಾವೇ ಫೋನ್ ಮಾಡಿದ್ರೆ ಅವರು ಎತ್ತಾರೆ ಕಟ್ತಾರೆ ಅಷ್ಟೇ. ಅವರು ಫೋನ್ ಮಾಡಿ ತಾಯಿ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ತಾಯಿ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ತಾಯಿ ಯಾವತ್ತು ಫೋನ್ ಮಾಡಿ ಈಗ ನಿನಗೆ ಮಗಳ ತರ ನೋಡ್ಕೊಂಡಿದ್ದಾರೆ, ನೀನು ಅವ್ರ ಮೇಲೆ ಈ ತರ ಸುಳ್ಳು ಆರೋಪ ಮಾಡಿದ್ರೆ ತಪ್ಪಾಗುತ್ತೆ. ಕೊಟ್ಟ ಅವರಿಗೆ ಔಟ್ ಗೋಯಿಂಗ್ ಹೆಂಗ್ ಬರಕ್ ಸಾಧ್ಯ ಅಂತ ಅವ್ರ ಪ್ರಶ್ನೆ. ಇಲ್ಲ ಸರ್, ಬರ್ಲಿಲ್ಲ ಅಂದ್ರೆ ಔಟ್ ಗೋಯಿಂಗ್ ಇನ್ಕಮಿಂಗ್ ಅಂತ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಸರ್. ಇನ್ಕಮಿಂಗ್ ಔಟ್ ಗೋಯಿಂಗ್ ಅಂತ ಚೆಕ್ ಮಾಡ್ಕೊಳ್ಳಿ ಸರ್. ಇವ್ರು ಬರ್ಲೇ ಇಲ್ಲ, ಬರೀ ಇನ್ಕಮಿಂಗ್ ಮಾತ್ರ ಬಂದಿರೋದು ಅಂತ ಹೇಳ್ತಾ ಇದ್ದಾರಲ್ಲ ಇವರು. ಔಟ್ ಗೋಯಿಂಗ್ ಚೆಕ್ ಮಾಡ್ಕೊಳ್ಳಿ ಸರ್ ಇವ್ರದ್ದು. ಯಾವಾಗ ಫೋನ್ ಮಾಡಿ ನಿನಗೆ ಟಾರ್ಚರ್ ಕೊಟ್ಟಿದ್ದಾರೆ ನನ್ನ ತಾಯಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ದೊಡ್ಡ ಕಳ್ಳ ನೀನು.
ನೋಡಿ ಸರ್, ಇದು ತಪ್ಪು ವರ್ಡ್ ಬಳಸ್ತಾ ಇದ್ದಾರೆ ನನ್ನ ಮೇಲೆ. ಟಾರ್ಚರ್ ಮಾಡಲ್ದೇನೆ ನಾನು ಇಲ್ಲಿ ಯಾಕೆ ಇರ್ತಿದ್ಯೋ ಮರಯ್ಯ, ನೀನ್ ಸುಮ್ನಿರು. ಹೌದಾ? ನಿನಗೆ ಯಾರು ಹೊಡೆದಿದ್ದು, ಯಾರು ಬಡ್ದಿದ್ದು? ನೀನು ಹೋಗಿದ್ಯಲ್ಲ ನಿಮ್ಮ ತವರೂರಿಗೆ, ಹೋಗಿ ಎಲ್ಲಾ ರೀತಿಯಲ್ಲಿ ಸುಳ್ಳು ಆರೋಪ ಮಾಡ್ತಾ ಇದೆಯಲ್ಲ, ಏನಕ್ಕೆ ಅಂತ? ಕೇಳ್ತಿಯಲ್ಲ, 100 ಸರ್ತಿ ಹೇಳಿದ್ರು ಅದೇ ಕೇಳ್ತಿಯಲ್ಲ ನೀನು. ಅದೇ ಏನಕ್ಕೆ ಹೋದೆ ನೀನು? ಯಾರು ನಿನಗೆ ಕಳಿಸಿದ್ದು? ಮೊದ್ಲು ನಾನು ನೀನೇ ಕಳಿಸಿರೋದು, ನಾನ್ ನೀನೇ ಕಳ್ಸಿದ್ದು, ಕಳಿಸಿದ್ರು. ನನಗೆ patient ಈಗ ಸೀನಾ ಅವರೇ, ಈಗ ಆಯ್ತು ಅದನ್ನ ಬಿಡಿ. ಈಗ ಅವರು ಅಡ್ಮಿಟ್ ಆಗಿದ್ದಂತಹ ಸಂದರ್ಭದಲ್ಲಿ ಅಷ್ಟು ತಿಂಗಳ ಕಾಲ ಅವ್ರಿಗೆ ಹುಷಾರಿರ್ಲಿಲ್ಲ, ಹಾಸ್ಪಿಟಲ್ ಇದ್ರು. ಬರ್ತೀರಂತೆ, ಒಂದು ಸೆಲ್ಫಿ ತಗೋತಿರಂತೆ, ವಾಪಸ್ ಹೋಗ್ತಿರಂತೆ, ಅವ್ರ ಯೋಗಕ್ಷೇಮನೂ ವಿಚಾರಿಸಿಲ್ವಂತೆ. ಇಲ್ಲ ಸರ್, ನಾನ್ ಸೆಲ್ಫಿ ತಕೊಂಡಿರೋದಿಲ್ಲ. ಇಲ್ಲ ಸರ್, ನಾನು ಸೆಲ್ಫಿ ತಕೊಂಡಿರೋದಿಲ್ಲ. ಅವರಿಗೆ ಎಷ್ಟು ದಿನ ಅಲ್ಲೇ ಅಡ್ಮಿಟ್ ಮಾಡಿದ್ರು, ಮತ್ ಡಿಸ್ಚಾರ್ಜ್ ಮಾಡೋ ಟೈಮಿಗೆ ಇವರೇ ನನ್ನ ಕಳಿಸಿರೋದು. ಉಮ್ನಾಬಾದ್ನಿಂದ ಇವ್ರ ಭಾವ ಮತ್ತೆ ಇವ್ರು ಇಬ್ಬರು ಇದ್ರು. ನನಗೆ ಇವರಿಗೆ ಅಷ್ಟು ಪ್ರಜ್ಞೆ ಇರೋಷ್ಟು ಇವ್ರಿಗೆ ಏನು ಆಗಿದ್ದಿದ್ರಲ್ಲ, ಬರೀ ಕಿಡ್ನಿ ಸ್ಟೋನ್ ಮಾತ್ರ ಇವರಿಗೆ ಕರ್ಸ್ಕೊಂಡಿದ್ದು. ಅದು ನಿಜ. ಸಿಡಿಆರ್ ಹಾಕಿದ್ರೆ ಕಾಲ್ ಡೀಟೇಲ್ಸ್ ಬರುತ್ತೆ. ನಿಮ್ ತಂದೆನೆ ನಮ್ಮ ಭಾವರಿಗೆ ಫೋನ್ ಮಾಡಿಬಿಟ್ಟು ನಿನ್ನ ಇದ್ರ ಮೇಲೆ ನನ್ನ ಮಗಳಿಗೆ ಬಿಟ್ಟಿದ್ದೀನಿ, ನಿಮ್ಮ ಮಗಳಿಗೆ ಕಳಿಸ್ಕೊಡು, ಮನೆಗೆ ತಗೊಂಡು ಹೋಗ್ಬೇಡ ಅಂತೇಳಿ ನಿಮ್ಮ ತಂದೆ ಫೋನ್ ಮಾಡಿಬಿಟ್ಟು 10 ಸಲ ಫೋನ್ ಮಾಡಿದಕ್ಕೆ ನಿನಗೆ ಕಳಿಸಿರೋದು ಭಾವ. ಅದು ಕಾಲ್ ಡೀಟೇಲ್ಸ್ ಇದೆ. ನಿಮ್ಮ ತಂದೆ 10 ಸಲ ಫೋನ್ ಮಾಡಿ ಕರ್ಸ್ಕೊಂಡಿದ್ದು. ಇಲ್ಲ ನಿಮ್ಮ ತಂದೆ ಕರ್ಸ್ಕೊಂಡಿದ್ದು ನಿಜ ಅಲ್ವಾ? ಹೇಳ್ತಾ ಇದ್ದೆ. ನೀನ್ ಮೊದ್ಲೇನ್ ಹೇಳ್ದೆ? ನನ್ ಕಳಿಸ್ಲೇ ಇಲ್ಲ. ಅಲ್ಲ, ನಿಮ್ ತಂದೆ 10 ಸಲ ಫೋನ್ ಮಾಡ್ಬಿಟ್ಟು ಮಗಳಿಗೆ ಕಳಿಸ್ಕೊಡಿ ಅಂತೇಳಿ ಫೋನ್ ಮಾಡಿದಾರಲ್ಲ, ಅವರೇ ತಾನೇ ಕರ್ಸ್ಕೊಂಡಿದ್ದು. ನಾವೇನಾದ್ರೂ ಕಳ್ಸಿದೀವಾ? ಅಲ್ಲ ಉಮರಯ್ಯ, ನೀನು ನಂದು ಅವಶ್ಯಕತೆನೇ ಇಲ್ಲ ಅಂತ ಹೇಳಿದ್ರೆ ಯಾವ ತಂದೆ ಹೇಳಲ್ಲ ನನ್ ಕಳಿಸ್ಬಿಡ್ರಿ ಅಂತ. ಅವಶ್ಯಕತೆ ಇಲ್ಲ ಅಂತೇಳಿ ಎಲ್ಲ ಸುಳ್ಳು ಆರೋಪ ಮಾಡ್ತಾ ಇದೀಯಾ ನೀನು? ನೀನು ಹೇಳಿರೋದು ಏಯಿ ಅಂತ ಏಕವಚನದಲ್ಲಿ ಮಾತಾಡಿದ್ರೆ ಸರ್, ನನಗೆ ಅವ್ರ ಭಾವ ಏನ್ ಹೇಳಿದ್ರು, ಅವ್ರು ಫಸ್ಟ್ ಬಂದಾಗ್ಲೇ ಹೇಳಿದ್ರು. ಅವ್ರ ಅಮ್ಮ ಜಗಳ ಆಡ್ತಾ ಇದ್ದಿದ್ರು, ಇಲ್ಲಿ ಯಾಕೆ ಬಂದಿಯಾ, ನಿನಗೆ ಯಾರು ಅಡ್ರೆಸ್ ಹೇಳಿದ್ರು ಅಂತ. ಬಟ್ ನಾನು ನಮ್ಮ ಪಪ್ಪ ಕರ್ಕೊಂಡು ಹೋಗ್ತಾ ಇದ್ದಿದ್ರು. ಇಲ್ಲ ಬೇಡ, ಅವ್ರಿಗೆ ಅವಶ್ಯಕತೆ ಇಲ್ಲ ಅಂದ್ಮೇಲೆ ನಾವು ಬರೋದೇ ಯಾಕೆ ಅಂತ ಹೇಳಿ ರಿಟರ್ನ್ ಕರ್ಕೊಂಡು ಹೋಗ್ತಾ ಇದ್ದಿದ್ರು. ಅವಾಗ್ಲೇ ಇವ್ರು ಬಸವರಾಜ ಇವ್ರ ಭಾವ ಏನ್ ಹೇಳಿದ್ರು, ಇಲ್ಲ ಬಿಡಿ. ಸರಿ ಸೀನಾ ಅವರೇ, ಈಗ ಕೊನೆಯದಾಗಿ ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ಈಗ ಒಂದು ಪ್ರಶ್ನೆ ಏನು ಅಂತಂದ್ರೆ, ಈಗ ಇಷ್ಟೆಲ್ಲ ಆಯ್ತು, ಈಗ ಮುಂದೆ ಏನು, ವಾಟ್ ನೆಕ್ಸ್ಟ್ ಅಂತ? ಈಗ ನೀವು ಇವ್ರ ಜೊತೆ ಬಾಳೋದಕ್ಕೆ ರೆಡಿ ಇದ್ದೀರಾ, ಅಥವಾ ನಿಮ್ಮ ದಾರಿ ಏನು ಅಂತ ನೀವು ಕಂಡ್ಕೊಂಡಿರೋ ಹಾಗೆ? ನಾನ್ ರೆಡಿ ಇಲ್ಲ ಸರ್, ನಾನ್ ರೆಡಿ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅವರನ್ನೇ ಕೇಳಿ ಸರ್, ಅವ್ರು ಏನ್ ಮಾಡ್ತಾರ. ಈ ತರ ಎಲ್ಲ ಸುಳ್ಳು ಆರೋಪ ಮಾಡಿದಿರಲ್ಲ ನನ್ನ ಮೇಲೆ, ಏನಕ್ಕೆ? ಇಷ್ಟೆಲ್ಲ ಹೇಳಿ ಅವ್ರ ತಾಯಿಗೆ ಬೈದು ಅವ್ರಿಗೆ ಬೈದು ಎಲ್ಲ ಮಾಡಿ ನಾನು ಮತ್ತೆ ಬರ್ತೀನಿ ಅಂತಂದ್ರೆ ಅವ್ರಿಗೂ ಮನ್ಸಿಗೆ ನೋವಾಗಿರುತ್ತಲ್ಲ ಮೇಡಮ್? ಅಲ್ಲ, ಸುಳ್ಳು ಆರೋಪ ಮಾಡಿದಾರಲ್ಲ ಸರ್. ನಾನು ಯಾವತ್ತೂ ನನಗೂ ವರದಕ್ಷಿಣೆಗೂ ಸಂಬಂಧನೇ ಇಲ್ಲ. ನಾನು ಮತ್ತೆ ವಾಪಸ್ ಬರ್ತೀನಿ ಅಂತ ಬಂದ್ರೆ ನೀನು ಈ ತರ ಸುಳ್ಳು ಆರೋಪ ಯಾಕೆ ಮಾಡಿದ್ಯಾ? ಈ ತರ ಸಾಮಾಜಿಕ ಜಾಲತಾಣದಲ್ಲಿ ಯಾಕೆ ಹಾಕಿದ್ಯಾ? ನೀನು ಗಂಡ ಎಲ್ಲಿ ಇದ್ದೀನೋ, ನೀ ಎಲ್ಲಿ ಇದ್ದಿದ್ದಿ? ನೀನು ಗಂಡ ದವಾಖಾನಿದಾಗ ಹಾಸ್ಪಿಟಲ್ಗ ಅಡ್ಮಿಟ್ ನಮ್ಮ ನಮ್ಮ ಗಂಡನ ಜೊತೆ ನಾ ಇರ್ತೀನಿ ಅಂತ ಬರಾದಿತ್ತು, ಕೇಳಾದಿತ್ತು. ಏನಾಯ್ತು ಏನಿಲ್ಲ, ಕೇಳಾದಿಲ್ಲ, ಬಿಡಾದಿಲ್ಲ. ಮತ್ತು ತಂದೆ ತಾಯಿ ಬಿ ಕೇಳಿಲ್ಲ. ಅವನ ಭಾವ ಅವ ರಾಜು ಪೊಲೀಸ್, ಅವ ಅಲ್ಲಿ ಎಲ್ಲಿ ಇದ್ದಿರು ಎಲ್ಲಿ ಇಲ್ಲ ಎಲ್ಲ ನೋಡಿ ಬಂದಾನ. ಇವ್ರು ಏನು ಸುಳ್ಳು ಅಂತಾರ, ನಮಗ್ ಗೊತ್ತಿದ್ದಿಲ್ಲ. ಇವ್ರಿಗೆ ಬಿಲಾಕ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹಿಂಗಂತ. ಇವಾಗ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಿದಾರೆ, ನೀವು ಒಪ್ಪಿಸ್ಕೊಳ್ತೀರಾ? ಅಲ್ಲ ಸರ್, ನಾವು ಇಷ್ಟ ಮಾಡಿ ನಾವು ಮನೆಗಡೆ ಉಳೆಲ್ಲ ನಾವು ಇರಲ್ಲ. ಅಂದ್ರೆ ಅವ್ರು ಬರ್ತೀನಿ ಅಂತಂದ್ರು ನೀವು ಬೇಡ ಅಂತ ಇದ್ದೀರಾ? ಬ್ಯಾಡ ಹಿಂಗಲ್ಲ ತರ ಪ್ಲಾನ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ. ಸೀನಾ ಅವರೇ, ನೀವು ವಾಪಸ್ ಬಂದ್ರೆ ಮತ್ತೆ ಇದೇ ತರದ ಒಂದು ವರ್ಷ ತೆಗಿತೀರಾ ಅಂತ ಅವ್ರು ಕಳ್ಮಂದಿದ್ದು. ನಮಗ ಎಲ್ಲ ಭರವಸೆನೇ ಇಲ್ಲ. ಅವರು ನಿಜ ಒಪ್ಕೊಂಡು ಅವ್ರು ಕರೆಕ್ಟ್ ಆಗಿ ಮಾತಾಡಿದ್ರೆ, ನಾನು ಅವರಿಗೆ ಲಾಸ್ಟ್ ಟೈಮ್ ಹೇಳಿದೀನಿ, ಒನ್ ಟೈಮ್ ಸೆಟಲ್ಮೆಂಟ್ ಬಂದಾಗ ಹೇಳಿದ್ದೆ, ನೀನು ಕರೆಕ್ಟ್ ಆಗಿ ಮಾತಾಡಿದ್ರೆ, ನಮ್ಮ ಪರವಾಗಿ ಮಾತಾಡಿದ್ರೆ ನಾನು ಚಾನ್ಸ್ ಕೊಡ್ತೀನಂತೂ ಹೇಳಿದ್ದೆ ನಾನು. ಆದ್ರೂ ಅವರು ಸುಳ್ಳು ನನ್ನ ಮೇಲೆ ಆರೋಪ ಮಾಡಿದ್ರು, ಅವ್ರ ತಂದೆ ಪರವಾಗಿ ಮಾತಾಡಿದ್ರು. ಸರಿ, ಈಗ ಫೈನಲ್ ಚಾನ್ಸ್ ಕೊಡ್ತೀರಾ ಈಗ ನ್ಯೂಸ್ ಫಸ್ಟ್ ಮುಖಾಂತರ? ಇಲ್ಲ ಸರ್, ಅವಾಗ ಹೇಳಿದ್ದೆ ನಾನು, ಒನ್ ಟೈಮ್ ಸೆಟಲ್ಮೆಂಟ್ ಬಂದಾಗ ನೀನು ಕರೆಕ್ಟ್ ಆಗಿ ಮಾತಾಡಿ, ಹುಡುಗಿ ಎಲ್ಲಾ ಮಾಹಿತಿ ಗೊತ್ತಿದೆ, ಏನಕ್ಕೆ ಆಗಿದ್ದು ಅಂತ ಹೇಳಿದ್ರೆ ಅವ್ರು ಏನು ಮಾತಾಡ್ಲಿಲ್ಲ. ಓಕೆ, ಈಗ ಸೀನಾ ಅವರೇ, ಅವ್ರು ಹೇಳ್ತಾರೆ ಇಲ್ಲ ಇಷ್ಟೆಲ್ಲ ಸುಳ್ಳು ಆರೋಪ ಮಾಡಿದ್ಮೇಲೆ ಒಟ್ಟಿಗೆ ಬಾಳುವಂಥದ್ದು ಏನಿದೆ ಅಂತ. ಈಗ ನೆಕ್ಸ್ಟ್ ನಿಮ್ಮ ದಾರಿ ಏನು?
ಅಕಸ್ಮಾತ್ ಅವ್ರು ಒಪ್ಪಿಲ್ಲ ಅಂತಂದರೆ ಕಾನೂನು ಮುಖಾಂತರ ಏನಾದರೂ ನೀವು ಹೋರಾಟ ಮಾಡುವಂಥ ಹೆಜ್ಜೆಯನ್ನು ಇಟ್ಟಿದ್ದೀರಾ? ಮುಂದೆ ನಿಮ್ಮ ಯೋಚನೆ, ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಕುತೂಹಲ ನನಗೆ ಈಗ ಸದ್ಯಕ್ಕೆ. ಸರ್ ನನ್ನನ್ನು ಬರಕ್ ಯಾಕೆ ಬಿಡ್ತಾರೆ ಸರ್? ಅವ್ರದ್ದೆಲ್ಲ ಮಾಸ್ಟರ್ ಪ್ಲಾನ್ ಮೊದ್ಲೇ ಆಗಿದೆ ಅಕ್ಕನ ಮಗಳಿಗೆ ಮಾಡ್ಬೇಕಂತ. ಮತ್ತೆ ಯಾಕೆ ಬಿಡ್ತಾರೆ ಅವರು? ಸುಮ್ನೆ ಆರೋಪ ನನ್ನ ಮೇಲೆ ಮಾಡ್ತಾ ಇದ್ದಾರೆ ಅವರು. ಸರಿ, ಈಗ ಅದೆಲ್ಲ ಬಿಡಿ, ಈಗ ಮುಂದೆ ಏನು? ಅವ್ರು ಬೇಡ ಅಂತಿದ್ದಾರೆ, ನಿಮಗೇನು ಅಂತ? ಎಲ್ಲ ಐಡಿಯಾ ಮಾಡಾನವ ರಾಜು ಪೊಲೀಸ್, ಅವಂದೇ ಪ್ಲಾನ್ ಇದು. ಏನ್ ಐಡಿಯಾ ಅವನೇ ಮಾಡಿಲ್ಲ ಒಯ್ಯೋದು, ಸುಮ್ನಿರು. ನಮ್ಮ ಮಗನಿಗೆ ಒಯ್ಯೋದು. ರಾಜು ಮದುವೆ ಮಾಡಿಸಿದಾನಂದ್ರೆ ಅವನು ಎಲ್ಲದಕ್ಕೂ ಅವನು ಎಲ್ಲ ಕಷ್ಟ ಸುಖದಲ್ಲೂ ಭಾಗಿಯಾಗಿ ಮಾತಾಡ್ಬೇಕು. ಎಲ್ಲ ಮಾಸ್ಟರ್ ಮೈಂಡ್ ಅವರಿಗೆ ಪ್ಲಾನ್ ಕೊಡ್ತಾ ಇದ್ದಾನೆ. ಸಂಸಾರ ಮಾಡ್ಕೊಳ್ಳಿ ಅಂತ ಏನು ಭರವಸೆ ಸರ್ ನಾನು ಹೇಳಿರೋದನ್ನ ಕೇಳಿ ಸರ್. ಸರಿ ಸೀನಾ ಅವರೇ, ಈಗ ಅವ್ರು ಹೇಳ್ತಿರೋ ಪ್ರಕಾರ ಅವ್ರಿಗೆ ಇಷ್ಟ ಇಲ್ಲ, ಬಟ್ ನೀವ್ ಹೇಳ್ತಿದ್ದೀರಿ ನಾನು ಮತ್ತೆ ಬರ್ತೀನಿ ಅಂತ. ಸರ್ ನಾನು ಹೇಳ್ತಾ ಇದ್ದೀನಿ, ಆ ರಾಜ್ಕುಮಾರ್ ಅನ್ನೋರೇ 20 ಸರ್ತಿ ಫೋನ್ ಮಾಡಿರ್ಬೋದು ಸರ್. ಇವ್ರ ಅಕ್ಕನ ಮಗನಿಗೆ ಕೊಟ್ಬಿಟ್ಟು ಇಲ್ಲ ಅಂತ ಹೇಳ್ಬಿಡು, ಇಲ್ಲ ಅಂತ ಹೇಳ್ಬಿಡು ಅಂತ ಕೊನೆದಾಗಿ ನಾನು ಕೇಳ್ತಿರೋದು ಇಷ್ಟೇ. ಅಲ್ಲ ಈಗ ಒಂದ್ ನಿಮಿಷ ಇರಿ ಸೀನಾ ಅವರೇ, ಈಗ ನಾನು ಕೇಳ್ತಿರೋದು ಇವ್ರಿಗೆ ಬೇಡ ಅಂತ ಹೇಳ್ತಿದ್ದಾರೆ, ನೆಕ್ಸ್ಟ್ ನಿಮ್ಮ ಒಂದು ಹಾದಿ ಏನು ಅಂತ ಅಷ್ಟೇ. ಸುಳ್ಳು ನಮ್ಮ ಮಗಳಿಗೆ ಇರಿ ಇಷ್ಟ ಬೈತಾಳ. ಏನಿಲ್ಲ ಸರ್, ನಮಗೆ ಎದಕ್ಕೆ ಟಾರ್ಚರ್ ಮಾಡಿದ್ದಾರೆ, ಎದಕ್ಕೆ ಅಲ್ಲ ಈಗ ನನ್ನ ಕೊನೆ ಪ್ರಶ್ನೆ ಮೇಡಮ್ ಸೀನಾ ಅವರೇ, ನನ್ನ ಕೊನೆ ಪ್ರಶ್ನೆ ಏನು ಅಂತಂದ್ರೆ, ಈಗ ಇಷ್ಟೆಲ್ಲ ಆಗಿದೆ, ಇವ್ರು ಬೇಡ ಅಂತಿದ್ದಾರೆ, ನೀವು ಬೇಕು ಅಂತಿದ್ದೀರಿ, ಮುಂದೆ ಇವ್ರು ಬೇಡ ಅಂದ್ಮೇಲೆ ನೀವೇನ್ ಮಾಡ್ತೀರಾ ಅಂತ ಅಷ್ಟೇ ಕೊನೆ ಪ್ರಶ್ನೆ. ಮುಂದೆ ವಿಚಾರ ಮಾಡಿಬಿಟ್ಟು ಹೇಳ್ತೀನಿ ಸರ್. ಅವ್ರು ವಿಚಾರ ಮಾಡ್ತಾರಂತೆ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಕ್ಲಾಸ್ ಜೊತೆ ಮಾತಾಡೋದಕ್ಕೆ. ಸರ್, ನಿಮ್ಮ ಒಂದು ಸಂಸಾರದ ಒಂದು ಕಲಹ ಏನಿದೆ ಅದು ಆದಷ್ಟು ಬೇಗ ಬಗೆಹರಿಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಅಮ್ಮ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಮಚೇಂದ್ರ ಅವರೇ, ನಿಮಗೂ ಕೂಡ ಒಳ್ಳೇದಾಗಲಿ. ಆಲ್ ದ ವೆರಿ ಬೆಸ್ಟ್. ನ್ಯೂಸ್ ಫಾಸ್ಟ್ ಜೊತೆ ಮಾತಾಡೋದಕ್ಕೆ ತುಂಬ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.